ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ಯಸ್ತು ಸತಾಂ ಹರಿ ಓಂ. ಸನತ್ ಸುಜಾತರ ಮುಂದುವರಿದ ಉಪದೇಶದ ಮಾತುಗಳನ್ನು ನಾವು ನೋಡ್ತಾ ಇದ್ದೆವು. ಬಹಳ ಸುಂದರವಾದ ಮಾತನ್ನು ಹಿಂದೆ ನೆನಪು ಮಾಡಿದ್ದು, ಅಯಂ ಹಿ ಲೋಕಃ ಮಾನಸ್ಯ ಅಸೌ ಮೌನಸ್ಯ ಕಾರಣಂ. ಯಾವುದೇ ಒಳ್ಳೆಯ ಕೆಲಸಕ್ಕೆ ಇಲ್ಲಿ ಯಾರಾದರೂ ಚಪ್ಪಾಳೆ ತಟ್ಟಿತು ಮುಗೀತು ಅಂದರೆ ಅದರ ಫಲವು ಮುಗೀತು. ಇಲ್ಲ ಅದನ್ನು ಯಾರಿಗೂ ಅವನಾಗಿ ಯಾರಿಗೂ ಹೇಳಿಕೊಳ್ಳದೆ ಅದು ತುಂಬ ಸಂಗ್ರಹಾತ್ಮಕವಾಗಿ ಹಾಗೆ ಉಳಿಸಿದ ಅಂದರೆ ಅದು ಅವನಿಗೆ ಮೇಲಿನ ಲೋಕಗಳ ನಿಜವಾದ ಸೌಖ್ಯವನ್ನು ಅದು ಅವನಿಗೆ ಒದಗಿಸಿಕೊಡುತ್ತೆ ಅಂತ. ಅಸೌ ಮೌನಸ್ಯ ಕಾರಣ, ಮೌನದಿಂದ ಇದ್ದ ಅಂದರೆ ಅಲ್ಲಿ ಸಿಗುತ್ತೆ. ಅಸೌ ಈ ಜಾಗ, ಈ ನೆಲದಲ್ಲಿ ಅವನೇನು ಮಾಡ್ತಾನೆ, ಅಯಂ ಹಿ ಲೋಕಃ ಮಾನಸ್ಯ. ಇಲ್ಲಿ ಮಾನ ಸಮ್ಮಾನ ತಪ್ಪಾಳೆ ಸಭೆ ಹಾರ ತುರಾಯಿ ಉಪಯೋಗಕ್ಕಿಲ್ಲದ ಶಾಲುಗಳು ತಲೆ ಮೇಲೆ ಕಿರೀಟಗಳು ಎಲ್ಲ ಬೀಳ್ತವೆ. ಆದರೆ ಅಲ್ಲಿ ಚಪ್ಪಾಳೆ ತಟ್ಟು ಒಂದು ಖುಷಿಪಟ್ಟ ಆನಂದ ಪಟ್ಟ ಅಲ್ವಾ, ಆ ಆನಂದದಲ್ಲೇ ಅವನ ಆ ಕಾರ್ಯದ ಸಮಗ್ರ ಫಲ ಅನ್ನೋದನ್ನು ಅವನು ಕಳ್ಕೊಂಡ್ಬಿಡ್ತಾನೆ ಅಂತ. ಹೀಗೆ ವಿಶೇಷವಾದ ಅವನ ಗಮನ ಎಲ್ಲಿ ಇರಬೇಕು ಅನ್ನೋದನ್ನು ಹೇಳಿದರು. ಅಷ್ಟೇ ಅಲ್ಲ, ಯಾವತ್ತೂ ಕೂಡ ಮೋಕ್ಷಕ್ಕೆ ಕಾರಣವಾದಂತಹ ಬ್ರಾಹ್ಮ ಐಶ್ವರ್ಯ ಅಂತ ಹೇಳ್ತಾರೆ ಅದನ್ನು. ಅಂದರೆ ಸಾಮಾನ್ಯ ಐಶ್ವರ್ಯ ಅಲ್ಲ, ಎತ್ತರದ ಐಶ್ವರ್ಯ. ಅದು ಪ್ರಜ್ಞಾಹೀನರಿಗೆ ಯಾವತ್ತೂ ಸಿಗಲ್ಲ. ಪ್ರಜ್ಞೆಯಿಂದ ಸ್ವಲ್ಪ ಎಚ್ಚರದಿಂದ ಇರುವವರಿಗೆ ಮಾತ್ರ ಅಂತಹ ಸುಖ ಸಿಗುತ್ತೆ. ಮೋಕ್ಷಕ್ಕೆ ಕಾರಣವಾದ ಸಂಗತಿಗಳು ಏನು ಅಂತ ಒಂದು ಹೇಳಿ, ಸತ್ಯ, ಆರ್ಜವ, ಹ್ರೀ, ದಮ, ಶೌಚ, ವಿದ್ಯಾ, ಇದು 5 ಅಪರೂಪದ 6 ಅಪರೂಪದ ಸಂಪತ್ತುಗಳು ಅಂತ ಹಿಂದೆ ಹೇಳಿದರು. ಇಲ್ಲಿಂದ ಮುಂದೆ 43ನೆಯ ಅಧ್ಯಾಯದಲ್ಲಿ ಸನತ್ ಸುಜಾತರು ಮತ್ತೆ ಅವನಿಗೆ ವೇದದ ಪ್ರಯೋಜನ ಏನು, ವೇದದ ಸ್ವರೂಪ ಏನು, ಅಂದರೆ ಅನೇಕ ಪ್ರಶ್ನೆಗಳನ್ನು ಅದರ ಮೇಲೆ ಕೇಳುತ್ತಾ ಹೋಗ್ತಾನೆ. ಕಸ್ಯೈಷ ಮೌನಃ ಕತರನ್ನು ಮೌನಂ ಪ್ರಬ್ರೂಹಿ ವಿದ್ವನ್ನಿಹ ಮೌನಭಾವಂ ಮೌನೇನ ವಿದ್ವಾನ್ ಉತ ಯಾತಿ ಮೌನಂ ಕಥಂ ಮುನೇ ಮೌನಮಿಹಾಚರಂತಿ. ಸನಸುಜಾತರನ್ನ ಕೇಳ್ತಾ ಇದ್ದಾನೆ, ಓ ಮುನೀಂದ್ರನೇ, ನೀನು ಅಸೌ ಮೌನಸ್ಯ ಕಾರಣಂ ಅಂತ ಹೇಳಿದಿ. ಈ ಮೌನಾಚರಣೆಯನ್ನು ಮಾಡುವುದಕ್ಕೆ ಅಧಿಕಾರಿಗಳು ಯಾರು? ನಮಗೆ ಬಾಯಿ ಇದ್ದವರೆಲ್ಲ ಮೌನ ಮಾಡ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಎಲ್ಲದಕ್ಕೂ ಬಾಯಿ ಇದ್ದವ್ರು ಮಾಡ್ಲಿಕ್ಕಾಗಲ್ಲ. ಮೌನ ಅನ್ನೋದು ಬಾಯಿ ಇಲ್ಲದವರು ಮಾಡ್ಬೋದು, ಬಾಯಿ ಇದ್ದವ್ರಿಗೆ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಆದ್ರಿಂದಾಗಿ ಮೌನಕ್ಕೆ ಅಧಿಕಾರಿಗಳೇನು? ಅಲ್ಲ, ಅಧಿಕಾರಿಗಳು ಹೇಳುವ ಮುಂಚೆ ನಮ್ಗೆ ಇನ್ನೊಂದು ಡೌಟ್ ಇದೆ. ಮೌನ ಅಂದ್ರೆ ಏನು? ಫಸ್ಟ್ ಮೌನದ ಸ್ವರೂಪ ಏನಂತ ಗೊತ್ತಾದ್ರೆ ಅಧಿಕಾರಿಗಳು ನಾವು ಅವ್ರೋ ಹೌದೋ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೋದು. ಹಾಗಾಗಿ ಮೌನದ ತತ್ವ ಏನು? ವಿದ್ವಾಂಸನಾದವನು ಮೌನದಿಂದ ಬ್ರಹ್ಮಜ್ಞಾನವನ್ನೇ ಪಡೆಯಬಹುದೇ? ಈ ಮೌನವನ್ನು ಆಚರಿಸುವ ಕ್ರಮ ಏನು? ನನಗೆ ಇದರ ಬಗ್ಗೆ ನೀವು ಹೇಳಬೇಕು ಅಂತ ಕೇಳಿದಾಗ, ಯತೋ ನ ವೇದ ಮನಸಾ ಸಹೈನಂ ಅನುಪ್ರವಿಶ್ಯಂತಿ ತಥೋಥ ಮೌನಂ ಯತ್ರೋತ್ಥಿತೋ ವೇದ ಶಬ್ದಾಸ್ತಥಾಯಂ ನ ತನ್ಮಯತ್ವೇನ ವಿಭಾತಿ ರಾಜನ್. ವೇದ ಅಂದರೆ ಮಾತಿನ ಸ್ವರೂಪ, ಮಾತುಗಳ ಪ್ರಪಂಚ. ಅದು ಎಷ್ಟು ಹೇಳಿದರೂ ದೇವರನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನೇ ಮೌನ ಅಂತ ಹೇಳುವುದು. ಮೌನ ಅಂದರೆ ಯಾವುದು ಗೊತ್ತಾ? ಹೇಳಿ 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 ಇನ್ನೂ ಹೇಳಿಯೇ ಆಗಲಿಲ್ಲ ಅಂತ ಅನ್ನಿಸಿ ಅವನಿಗೆ ನಾನು ಇದರ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ ಅಂತ ಅನ್ನಿಸ್ತಾ ಅದು ಮೌನ. ಆ ಮೌನವನ್ನು ನಾವು ಮೊದಲು ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ನಮ್ಮದು ಪ್ರಾರ್ಥನೆ, ನನಗೆ ಇವತ್ತು ಊಟ ಕೊಡು, ನಾಳೆ ಗಂಜಿ ಕೊಡು, ನಾಳೆದಿಗೆ ಮನೆ ಕೊಡು, ಅದರ ನಾಳೆದಿಗೆ ಇನ್ನೇನಾದರೂ ಕೊಡು ಅಂತ ಇಷ್ಟು ಬಿಟ್ಟರೆ ಇದಕ್ಕಿಂತ ಬೇರೆದನ್ನು ಕೇಳಿಯೇ ಗೊತ್ತಿಲ್ಲ, ಅಥವಾ ಬೇರೆದನ್ನು ಪ್ರಾರ್ಥಿಸಿ ಅಭ್ಯಾಸ ಇಲ್ಲ. ಅವ್ರ ಪ್ರಾರ್ಥನೆಗೆ ಶಬ್ದಗಳನ್ನೇ ಬಳಸಲ್ಲ, ಅದು ವ್ಯರ್ಥ ಅಂತ ಅವರ ಪ್ರಕಾರ. ಅವರೇನಂದ್ರೆ ಅದು ಎಲ್ಲವೂ ಶಬ್ದ ಇರೋದು ಅವನನ್ನು ತಿಳಿಸ್ಲಿಕ್ಕೆ ಹೊರತು ನಮ್ಮ ವ್ಯವಹಾರಗಳನ್ನು ಸಿದ್ಧಿಸಿಕೊಳ್ಳಿಕ್ಕಲ್ಲ. ನಮ್ಮ ವ್ಯವಹಾರಗಳ ಸಿದ್ಧಿ ಆಗತ್ತೆ ಅಂತ ಅನ್ನೋದು ನಮಗೆ ಅವನು ಬಿಟ್ಟುಕೊಟ್ಟ ಸಲುಗೆ ಅದು.
ಅದರ ಪ್ರಧಾನ ಪ್ರಯೋಜನ ಅದಲ್ಲ. ಮಾತಿನ ಪ್ರಧಾನ ಪ್ರಯೋಜನ ಭಗವಂತನ ತಿಳುವಳಿಕೆಯ ಬಗ್ಗೆ ಹೊರತು ನಮಗಾಗುವ ಲೌಕಿಕ ವ್ಯವಹಾರಗಳನ್ನು ಸಿದ್ಧಿಸಿಕೊಳ್ಳಿಕ್ಕಲ್ವೇ ಅಲ್ಲ. ಇಷ್ಟು ತಿಳ್ಕೊಳ್ಬಹುದು. ಅನಿವಾರ್ಯವಾಗಿ ಲೌಕಿಕಕ್ಕೆ ಏನು ಬೇಕೇ ಬೇಕೋ ಅಷ್ಟಕ್ಕೆ ಮಾತ್ರ ಮಾತನ್ನು ಬಳಸಿ ಉಳಿದ ಎಲ್ಲ ಅರ್ಥಗಳು ಕೂಡ ಅದು ಅವನದ್ದು ಅಂತ ಗೊತ್ತಾಯಿತು ಅಂದ್ರೆ ಅವನು ಮೌನಕ್ಕೆ ಶರಣಾಗ್ತಾನೆ. ಅಂದ್ರೆ ನಾವು ಆಲ್ಮೋಸ್ಟ್ ರೂಮರ್ಸು ಗ್ರಾಮರ್ಗಳಲ್ಲೇ ನಮ್ಮ ಬದುಕು ಎಲ್ಲೆಲ್ಲೆಲ್ಲೆಲ್ಲೋ ಸುತ್ತಾ ಇರುತ್ತೆ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಯಾಕೆ ಹೇಳ್ತಾ ಇದ್ದೇವೆ, ಯಾಕೆ ಬೇಕದು ಅಂತಾನೆ ಗೊತ್ತಿಲ್ಲದೆ ಹೋಗುತ್ತೆ. ಎಲ್ಲಾ ಶಬ್ದಗಳಿಂದ ಪ್ರತಿಪಾದ್ಯನಾದವನು ಪರಮಾತ್ಮ. ಅವನು ವೇದ ಪ್ರತಿಪಾದ್ಯ ಪ್ರಣವ ಸ್ವರೂಪ ಅನ್ನುವುದನ್ನ ಯಾರು ತಿಳಿಯುವ ಹಂತಕ್ಕೆ ಸಾಗ್ತಾನೋ ಅವನಿಗೆ ಮೌನ ಒಲಿದಿದೆ ಅಂತ ಅರ್ಥ. ಆ ಪ್ರಣವ ಸ್ವರೂಪ ಅವನು ಅಂತ ತಿಳಿಯುವುದೇ ಮೌನ. ನಮಗೆ ಗೊತ್ತಾಯ್ತು, ಈಗ ಪ್ರಣವ ಸ್ವರೂಪ ಗೊತ್ತಾಯ್ತು, ಆಗ್ಲಿ ಆಯ್ತಾ ಅಂದ್ರೆ ಅದು ಒಳಗಿನಿಂದ ಆ ಪ್ರಣವದ ಜೊತೆಗೆ ನನ್ನನ್ನು ನಾನು ಸೇರಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಅದು ಲಾಭವಾದರೆ ಅದು ಮೌನ ಅಂತ ಅನ್ನಿಸುತ್ತೆ. ರುಚೋ ಯಜೂಂ ಯೋ ವೇದ ಸಾಮವೇದಂಚಯೇ ವೇದಯ ಪಾಪಾನಿ ಕುರುವನ್ ಪಾಪೇನ ಲಿಪ್ಯತೆ ಕಿನ್ನ ಲಿಪ್ಯತೆ. ಧೃತರಾಷ್ಟ್ರ ಮತ್ತೆ ಕೇಳ್ತಾನೆ, ಋಕ್ ಯಜುಸು ಸಾಮ ಈ ಎಲ್ಲ ವೇದಗಳನ್ನ ನಿರಂತರವಾಗಿ ಯಾರು ತಿಳಿದಿರ್ತಾನೋ ಅಂಥವನು ಪಾಪಗಳನ್ನು ಮಾಡಿದರೆ ಅವನು ಈ ಪಾಪದಿಂದ ಬಂಧಿಸಲ್ಪಡ್ತಾನೋ ಇಲ್ವೋ, ಅವನಿಗೆ ಆ ಪಾಪಗಳು ಕಾಡ್ತಾವೋ ಇಲ್ವೋ, ನನಗೆ ಈ ಸಂದೇಹ ಇದೆ, ಪರಿಹಾರ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಸನತ್ ಕುಮಾರರು ಹೇಳ್ತಾರೆ, ನೈನಂ ಸಾಮಾನಿ ರುಚೋ ವಾಪಿ ನ ಯಜೂಂಷಿ ಅವಿಚಕ್ಷಣಂ ತ್ರಾಯಂತೆ ಕರ್ಮಣಃ ಪಾಪಾನ್ ನತೇ ಮಿಥ್ಯಾ ಬ್ರವೀಮ್ಯಹಂ. ನೋಡು, ತಪ್ಪು ಮಾಡಿದವನನ್ನ ಸಾಮವೇದವಾಗ್ಲಿ ಋಗ್ವೇದವಾಗ್ಲಿ ಯಜುರ್ವೇದವಾಗ್ಲಿ ಯಾವುದು ಕಾಪಾಡಲ್ಲ. ತಪ್ಪು ತಪ್ಪಿನ ಲೋಪವನ್ನ ಪಾಪವನ್ನ ಪರಿಹರಿಸಲಿಕ್ಕೆ ವೇದಗಳಿರುವುದಲ್ಲ. ವೇದಗಳಿರುವುದು ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ, ಅದನ್ನು ಮತ್ತೆ ಮುಂದೆ ಹೇಳ್ತಾರೆ. ಅದರಿಂದಾಗಿ ನೈನಂ ಸಾಮಾನಿ, ಇವನನ್ನು ಸಾಮವೇದವಾಗಲಿ ರುಚಃ ವೇದಗಳ ಋಗ್ವೇದದ ಮಾತುಗಳಾಗಲಿ ನಾಪಿ ಯಜೂಂಷಿ ಯಜುರ್ವೇದದ ಮಂತ್ರಗಳಾಗಲಿ ಅವನು ಎಷ್ಟೇ ತಿಳಿದಿರಲಿ ಪಾಪದಿಂದ ಪಾರು ಮಾಡಲ್ಲ ಅವನನ್ನು. ಅವನು ಅನರ್ಥ ಮಾಡಿದ್ದ ಅಂದ್ರೆ ಅನರ್ಥಕ್ಕೆ ಗುರಿ ಆಗ್ತಾನೆ. ಹಾಗಾಗಿ ನತೇ ಮಿಥ್ಯಾ ಬ್ರವೀಮ್ಯಂ, ನಾನು ಸುಮ್ಮನೆ ಏನೋ ಒಂದು ಹೆದರಿಸ್ಲಿಕ್ಕೆ ಏನು ಮಾತು ಹೇಳಿದಿಲ್ಲ, ನಿಜವಾಗಿಯೂ ವೇದಗಳಿರುವುದು ಪಾಪವನ್ನು ಕಳ್ಕೊಳ್ಳಿಕ್ಕಲ್ಲ. ಮತ್ತೆ ಯಾಕೆ ನ ಛಂದಾಂಸಿ ವ್ರಜಿನಾತ್ತಾರಯಂತಿ ಮಾಯಾವಿನಂ ಮಾಯಯಾ ವರ್ತಮಾನಂ ನೀಡಂ ಶಕುಂತಾ ಇವ ಜಾತ ಪಕ್ಷಾನ್ ಛಂದಾಂಸ್ಯೇನಂ ಪ್ರಜಹಾತ್ಯಂತ ಕಾಲೇ. ಒಂದು ತಿಳ್ಕೋ, ವೃಜಿನ ಅಂದ್ರೆ ಪಾಪಗಳನ್ನು ಪರಿಹರಿಸುವುದಕ್ಕೆ ನ ಛಂದಾಂಸಿ ವೇದಗಳಿರುವುದಲ್ಲ. ಮಾಯಯಾ ವರ್ತಮಾನ, ಮಾಯಾ ಅಂದ್ರೆ ಕಪಟ, ಮೋಸ, ಅನ್ಯಾಯ, ಇನ್ನೊಬ್ಬನನ್ನ ಹೀನ ಸ್ಥಿತಿಯಲ್ಲೇ ಕಂಡು ಖುಷಿ ಪಡುವಂತಹ ಮನಸ್ಥಿತಿ ಅವನಿಗೆ. ಮಾಯಾವಿನಂ ಮಾಯಯಾ ವರ್ತಮಾನಂ, ಹಿಂದೆ ಮಾಯಾವಿ ಆಗಿದ್ದ, ಈಗ ಅಲ್ಲ, ಅವನಂತಿದ್ದತ್ತೆ, ಅವನನ್ನು ಪಾರು ಮಾಡುತ್ತೆ. ವರ್ತಮಾನ, ಈಗಲೂ ಅದರ ಹೆಸರು ಹೇಳಿಕೊಂಡು ತನ್ನ ಬೆಳೆ ಬೇಯಿಸ್ತಾ ಇದ್ದಾನೆ. ವೇದವನ್ನು ಉಪಯೋಗಿಸಿಕೊಳ್ಳುವುದು ತನ್ನ ಸ್ವಾರ್ಥಕ್ಕಾಗಿ ಮಾತ್ರ. ಗೊತ್ತಿದೆ ಅದಕ್ಕೆ ಆ ಪ್ರಯೋಜನ ಅಲ್ಲ ಅಂತ ಗೊತ್ತಿದೆ, ಹಾಗಿದ್ರೂ ಹಠಕ್ ಬಿದ್ದು ಮಾಡುತ್ತಾನೆ. ಕೆಲವೊಮ್ಮೆ ಗೊತ್ತಿಲ್ಲದೆ ಏನೋ ಒಂದು ಸರ್ತಿ ನನಗೆ ಲಾಭ ಆಗುತ್ತೆ, ಈ ಮಂತ್ರದ ಅನುಷ್ಠಾನ ಮಾಡಿದರೆ ಏನೋ ಸಿದ್ಧಿ ಆಗುತ್ತೆ, ಇದರಿಂದ ಶತ್ರುಗಳನ್ನು ನಾನು ಮೀರಿ ಬೆಳೀಬಹುದು ಅಂತ ಯೋಚನೆ ಮಾಡಿಬಿಡ್ತಾನೆ. ಆಮೇಲೆ ಅನ್ಸುತ್ತೆ ಬೇಡ ಇತ್ತು, ಹೀಗೆ ಮಾಡಬಾರ್ದಿತ್ತೋ ಏನೋ ಅಂತ ಆಮೇಲೆ ಅನ್ಸುತ್ತೆ. ಅವನು ಈಗ ವರ್ತಮಾನ ಅಲ್ಲ, ಅಂದ್ರೆ ಅವನು ಈಗಲೂ ಅದೇ ಭಾವನೆಯಲ್ಲಿಲ್ಲ, ಬಿಟ್ಟು ಹೊರಗೆ ಬಂದ. ಅವನನ್ನು ಬಿಡಿ, ಅವನನ್ನು ಒಂದು ಹಂತದಲ್ಲಿ, ಆದ್ರೆ ಶಿಕ್ಷೆ ಅನುಭವಿಸೋದನ್ನು ತಪ್ಪಿಸ್ಲಿಕ್ಕಾಗತ್ತೆ ಅಂತ ಹೇಳಿದ್ದಲ್ಲ. ತಪ್ಪೇ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಆದ್ರೆ ಏನು ಅಂದ್ರೆ ಅವನು ಅದಕ್ಕಿಂತ ಆಚೆಗೆ ಬರಲಿಕ್ಕೆ ಅವನಿಗೆ ದಾರಿ ಇದೆ ಅಂತ ಅರ್ಥ. ಅದು ಹೇಗೆ ಅಂದ್ರೆ, ತಪ್ಪು ಮಾಡಿದವನು ಹೌದಾದ್ರೆ, ವೇದಗಳನ್ನು ಅವನು ಚೆನ್ನಾಗಿ ಅಭ್ಯಾಸ ಮಾಡಿದವನು ಹೌದಾದ್ರೆ, ನೀಡಂ ಶಕುಂತಾಹ ಇವ ಜಾತಪಕ್ಷಾಹ, ಅದು ಗೂಡಿನಲ್ಲಿ ಮೊಟ್ಟೆ ಒಡೆದು ದೊಡ್ಡದಾಗುವ ತನಕ ಅನಿವಾರ್ಯವಾಗಿ ಅಲ್ಲಿ ಇರಬೇಕಾಗತ್ತೆ. ಆದ್ರೆ ಯಾವಾಗ ಅವುಗಳಿಗೆ ರೆಕ್ಕೆ ಬಂದವೋ ಆವಾಗ ನೀಡಂ, ಗೂಡನ್ನು ತೊರೆದು ಹಕ್ಕಿಗಳು ಹಾರು ಹೋಗುವಂತೆ ಅವನ ಅಭ್ಯಾಸ ಮಾಡಿ, ಅದೇ ಅಭ್ಯಾಸದಿಂದಲೇನೆ ಅನ್ಯಾಯಕ್ಕೆ ಹೆಚ್ಚು ಹೆಚ್ಚು ಅವಕಾಶ ತಂದುಕೊಳ್ತಾ ಇದ್ದಾನೆ ಅಂತಂದ್ರೆ, ಛಂದಾಂಸಿ ಏನಂ ಪ್ರಜಹಾತಿ, ಛಂದಸ್ಸುಗಳು ಇವನನ್ನ ಬಿಟ್ಟು ಓಡಿ ಹೋಗ್ತವೆ. ಪ್ರಜಹಂತಿ ಅಂತ ಕಾಲೇ, ಸರಿಯಾಗಿ ಅದರ ಸಿದ್ಧಿ ಬರಬೇಕಾದ ಕಾಲಕ್ಕೆ ಅವನ ಕೈ ಬಿಟ್ಟು ಹೊರಟು ಹೋಗ್ತಾವೆ. ಯಾವ ರೀತಿಯೂ ಅವನನ್ನು ರಕ್ಷಿಸಲ್ಲ.
ಧೃತರಾಷ್ಟ್ರ ಉವಾಚ ನ ಚೇದ್ವೇದಾ ವೇದವಿದಂ ತ್ರಾತುಂ ಶಕ್ತಾ ವಿಚಕ್ಷಣ ಅಥ ಕಸ್ಮಾತ್ ಪ್ರಲಾಪೋಯಂ ಬ್ರಾಹ್ಮಣಾನಾಂ ಸನಾತನ. ಅಲ್ಲ, ಹಾಗಿದ್ರೆ ವೇದಗಳು ಪಾಪಗಳಿಂದ ನಮ್ಮನ್ನ ಪ್ರಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೂರು ವೇದ, ಸಾವಿರ ಮಂತ್ರಗಳು, ನಿತ್ಯ ಪಠನ, ಅದರಿಂದ ಏನು ಘೋಷ, ಅದರ ಮಂತ್ರದ ವೈಭವ ಏನು, ಇಷ್ಟೆಲ್ಲ ಇದ್ದೂ ಕೂಡ ಅದು ಪಾಪದಿಂದ ಅವನನ್ನ ಪಾರು ಮಾಡುವುದಿಲ್ಲ ಅಂದ್ರೆ ಈ ಬಡ್ಕೊಳ್ಳೋ ಕಾರ್ಯಕ್ರಮಕ್ಕೆ ಏನು ಲಾಭ? ಪ್ರಲಾಪೇನ ಅಥ ಕಸ್ಮಾತ್ ಪ್ರಲಾಪೋಯಂ. ಪ್ರಲಾಪ ಅಂದ್ರೆ ಅದನ್ನ ಒದರುದು. ಒದರಿ ಏನ್ ಲಾಭ? ಬಡ್ಕೊಂಡೇನು ಉಪಯೋಗ? ನೀನ್ ಅದು ಇರುವುದೇ ಅದನ್ನು ಕೇಳುವಾಗ ಏನು ಸರ್ವಸ್ಮಾತ್ ಪಾಪ ವಿಮುಚ್ಯತೆ, ಹಾಗೆ ಹೀಗೆ 100,000 ಮಂತ್ರಗಳಲ್ಲೆಲ್ಲ ಪಾಪಗಳಿಂದ ದೂರವಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತೆ ಅದು ಪಾಪ ಪರಿಹಾರ ಮಾಡಲ್ಲ, ಬಡ್ಕೊಳ್ಳೋದು ತಪ್ಪಲ್ಲ, ಉಪಯೋಗ ಏನು ಅಂತ ಕೇಳ್ತಾನೆ. ಸನತ್ ಸುಜಾತ ಉವಾಚ. ಸನತ್ ಸುಜಾತರು ಹೇಳ್ತಾರೆ, ತೈಸ್ವೈವ ನಾಮಾದಿ ವಿಶೇಷ ರೂಪೈ ಇದಂ ಜಗದ್ಭಾತಿ ಮಹಾನುಭಾವ ನಿರ್ದಿಶ್ಯ ಸಮ್ಯಕ್ ಪ್ರವದಂತಿ ವೇದಾಃ ತದ್ವಿಶ್ವ ವೈರೂಪ್ಯಮುದಾಹರಂತಿ. ನಿಜವಾಗಿ ಅದರ ಉದ್ದೇಶ ಏನು ಅಂತಂದ್ರೆ, ಇಡೀ ವೇದಗಳಲ್ಲಿ ಹೇಳಿದಂತಹ ಮಾತುಗಳು ಪರಮಾತ್ಮನನ್ನ ಪರಿಚಯಿಸುವುದಕ್ಕೆ. ನಾಮಗಳಿರುವುದು ಗುಣಗಳ ಪರಿಚಯಕ್ಕಾಗಿ. ತಸ್ಯ ಭಗವತಃ ನಾಮಾದಿ ವಿಶೇಷ ರೂಪೈ, ಅನೇಕ ನಾಮಗುಣಗಳನ್ನ ಅವನ ಸ್ವರೂಪವಾಗಿ ಪರಿಚಯಿಸುವುದಕ್ಕೋಸ್ಕರ ಈ ವಸ್ತುಗಳ ರೂಪದಲ್ಲಿ ಜಗತ್ತಿನಲ್ಲಿ ದೇವರೇ ಕಾಣಿಸಿಕೊಳ್ಳುತ್ತಾನೆ. ಅಂದ್ರೆ ಬೇರೆ ಬೇರೆ ವಸ್ತುಗಳಲ್ಲಿ ಆ ನಾಮಗಳು ದಾಖಲೆ ಆಗ್ತವೆ. ನಮ್ಗೆ ಆ ವಸ್ತುವಿಗೋಸ್ಕರ ಆದ್ರೂ ನಾಮ ಕಲಿತೇವೆ. ಆದ್ರೆ ವಸ್ತುವಲ್ಲಿ ಇದ್ದವನ ಹೆಸರದು ಹೊರತು ವಸ್ತುವಿನ ಹೆಸರಲ್ಲ ಅಂತ ಅವನಿಗೆ ಗೊತ್ತಾಗ್ಲಿ ಅಂತ ಆ ವಸ್ತುಗಳಿಗೆ ಹೆಸರು ಕೊಡ್ತಾರೆ ಹೊರತು ಆ ವಸ್ತುವಿಗೆ ಅಂತ ಒಂದು ಹೆಸರಿಲ್ಲ. ಇವನು ಕೊಟ್ಟ ಮೇಲೆ ಆ ವಸ್ತುಗಳಿಗೆ ಹೆಸರು ಉಳಿಯತ್ತೆ. ಆದ್ರಿಂದಾಗಿ ನಿರ್ದಿಶ್ಯ ಸಮ್ಯಕ್ ಪ್ರವದಂತಿ ವೇದಾಹ, ಅವನನ್ನ ನಿರ್ದೇಶಿಸಿ ವೇದಗಳು ಹೊರಟಿದ್ದಾವೆ. ಆದರೆ ಬೈ ಪ್ರಾಡಕ್ಟ್ ಆಗಿ ಲೋಕದ ವ್ಯವಹಾರಕ್ಕೂ ಕೂಡ ಆ ಮಾತುಗಳು ಸಹಕಾರ ಕೊಡುತ್ತವೆ. ಆದ್ರಿಂದಾಗಿ ತದ್ವಿಶ್ವ ವೈರೂಪ್ಯ ಉದಾಹರಂತಿ, ವಿಶ್ವದ ವೈರೂಪ್ಯವನ್ನೂ ಕೂಡ ಅವನ ಗುಣಗಳ ಪರಿಚಯ ಮಾಡಿದ ಮೇಲೆ 2ನೇ ವಲಯದಲ್ಲಿ, 3ನೇ ವಲಯದಲ್ಲಿ, 4ನೇ ವಲಯದಲ್ಲಿ ಆ ಶಬ್ದಗಳಿಗೆ ಬಳಕೆ ಇದೆ. ಅದರ ಫಸ್ಟ್ ಕ್ವಾಲಿಟಿ, ಫಸ್ಟ್ ಪರ್ಪಸ್ಸು ಪರಮಾತ್ಮ. ಅದರ ನೆಕ್ಸ್ಟು ಅಂತ ನಮಗೂ ಲೋಕ ವ್ಯವಹಾರ ಸಿದ್ಧಿ ಆಗ್ಬೇಕಲ್ಲ, ಅದಕ್ಕೋಸ್ಕರ ಅದು ಉಳಿದ ಶಬ್ದಗಳಾಗಿ ನಮ್ಮ ಲೋಕದ ವ್ಯವಹಾರಕ್ಕಾಗಿ, ಪ್ರಪಂಚದ ಸ್ವರೂಪದ ಪರಿಚಯಕ್ಕಾಗಿ ಬಳಕೆಗೆ ಬಂದಿದೆ. ಮತ್ತೆ ಹೇಳ್ತಾರೆ, ತದರ್ಥ ಮುಕ್ತಂ ತ ಏತದಿಜ್ಯ ತಾಭ್ಯಾಮಸೌ ಪುಣ್ಯಮುಪೈತಿ ವಿದ್ವಾನ್ ಪುಣ್ಯೇನ ಪಾಪಂ ವಿನಿಹತ್ಯ ಪಶ್ಚಾತ್ ಸಂಜಾಯತೆ ಜ್ಞಾನ ವಿದೀಪಿತಾತ್ಮ. ಹೊರತು ಪಾಪಗಳನ್ನು ಪರಿಹರಿಸಲಿಕ್ಕೋಸ್ಕರ ವೇದಗಳ ಸ್ವರೂಪವನ್ನು, ಅವುಗಳ ಪ್ರಧಾನ ಕಾರ್ಯ ಅದಲ್ಲ. ಮಹರ್ಷಿಗಳು ಕೂಡ ಪ್ರಪಂಚಕ್ಕಿಂತ ಭಿನ್ನವಾಗಿ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತ ನಿರಂತರ ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್, ಅದನ್ನ ಸರ್ಜನೆ ಮಾಡಿ ಅದರೊಳಗೆ ಪ್ರವೇಶ ಮಾಡಿದ. ಅದರ ಅರ್ಥ ಏನು? ಅವನಲ್ಲ ಅಂತ ಅರ್ಥ. ಮೊದಲು ಸರ್ಜನೆ ಮಾಡಿ ಆಮೇಲೆ ಪ್ರವೇಶ ಮಾಡುವುದು ಅಂದ್ರೆ ಏನರ್ಥ? ಅವನಾಗಿದ್ರೆ ಸರ್ಜನೆ ಆಯ್ತು, ಅವನು ಹುಟ್ಟಿದ ಅಂದ್ರೆ ಪ್ರಪಂಚ ಹುಟ್ಟಿತು ಅಂತ ಅರ್ಥ ಆಗ್ಬೇಕಿತ್ತು. ಅವನು ಬಂದ ಜಗತ್ತಿಗೆ, ಬಂದ್ರೆ ಜಗತ್ತೆಲ್ಲ ಬಂತು ಹಾಗೆ ಹೇಳಿಲ್ಲ. ಆ ಜಗತ್ತನ್ನು ಸೃಷ್ಟಿ ಮಾಡಿ ಆಮೇಲೆ ತಾನು ಪ್ರವೇಶ ಮಾಡಿದ ಅನ್ನುವ ಈ ಶಬ್ದದ ಪ್ರಯೋಗದಿಂದ ಅದು ಪ್ರತ್ಯೇಕವಾದ ವಸ್ತುವಿಗೆ ಆಕೃತಿ, ಅಸ್ತಿತ್ವವನ್ನು ಕಲ್ಪಿಸುವುದಕ್ಕೋಸ್ಕರ ಭಗವಂತ ಅದರೊಳಗೆ ಪ್ರವೇಶ ಮಾಡುತ್ತಾನೆ ಅನ್ನುವುದು ಆ ಮಾತಿನ ಅರ್ಥ. ಮತ್ತೆ ಪುಣ್ಯದ ಬಲವನ್ನು ತುಂಬತ್ತೆ, ಪಾಪವನ್ನು ಕೂಡ ಕೆಲವೊಮ್ಮೆ ಕಳಿಯತ್ತೆ. ಯಾವ ವ್ಯವಸ್ಥೆಯಲ್ಲಿ ಪಾಪವನ್ನು ಕಳಿಯತ್ತೆ? ಅವನ ಅಧ್ಯಯನಕ್ಕೆ ಬೇಕಿರುವ ಲೋಪದೋಷಗಳಿದ್ರೆ, ಅವನ ಜ್ಞಾನದ ದಾರಿಗೆ ತೊಂದರೆ ಆಗುವಂಥದ್ದಿದ್ರೆ ಅದನ್ನ ಕಳಿಯತ್ತೆ ಹೊರತು ಜ್ಞಾನಕ್ಕೆ ಸಂಬಂಧಪಡದೇ ಇರುವ ಅನುಭವಿಸ್ಲಿಕ್ಕೆ ಬೇಕಾದ ಪಾಪಗಳು ರಾಶಿ ಇರ್ತಾವಲ್ಲ, ಅದನ್ನ ನಾಶ ಮಾಡಲಿಕ್ಕೆ ಆ ವ್ಯವಸ್ಥೆಯು ಕೂಡ ಒಪ್ಪುವುದಿಲ್ಲ. ಸಂಜಾಯತೆ ಜ್ಞಾನ ವಿದೀಪಿತಾತ್ಮ ಜ್ಞಾನೇನ ಚಾತ್ಮಾನನುಪೈತಿ ವಿದ್ವಾನ್ ಅಥಾನ್ಯಥಾ ವರ್ಗ ಫಲಾನುಕಾಂಕ್ಷಿ ಅಸ್ಮಿನ್ ಕೃತಂ ತತ್ ಪರಿಗೃಹ್ಯ ಸರ್ವಂ ಅಮುತ್ರ ಭುಂಕ್ತೆ ಪುನರೇತಿ ಮಾರ್ಗಂ. ಯಜ್ಞ ಯಾಗಾದಿಗಳನ್ನು ನಡೆಸಿ ಪುಣ್ಯಗಳನ್ನು ಸಂಪಾದಿಸ್ತಾನೆ.
ಆ ಪುಣ್ಯದ ಬಲದಿಂದ ಪಾಪವನ್ನು ನಿಗ್ರಹಿಸಿ ಪರಮಾತ್ಮ ವಿಷಯಕವಾದಂತಹ ಜ್ಞಾನವನ್ನು ಹೊಂದುತ್ತಾನೆ. ಇನ್ನು ಇದಲ್ಲದೆ ಲೋಕದ ಬೇರೆ ಬೇರೆ ಪ್ರವೃತ್ತಿಗಾಗಿ ಅವನು ಮುಗಿಬಿದ್ದವನು ಕರ್ಮದ ಫಲಗಳಿಂದ ಧರ್ಮ, ಅರ್ಥ, ಕಾಮ ಅನ್ನುವ 3 ರೀತಿಯಾದ ಫಲಗಳನ್ನು ಅನುಭವಿಸಿ, ದೇಹ ಇದೆ ಅಂದಮೇಲೆ ಅದು ಕರ್ಮಫಲ ಅನುಭವಿಸ್ಲಿಕ್ಕೋಸ್ಕರನೇ ಬಂದದ್ದು. ದೇಹ ಅನ್ನೋದು ಇರುವುದೇ ಕಣ್ಣು, ಮೂಗು, ಬಾಯಿ ಇತ್ಯಾದಿಗಳ ಇಂದ್ರಿಯಗಳ ಭೋಗಗಳನ್ನು ಅನುಭವಿಸ್ಲಿಕ್ಕೋಸ್ಕರ. ಆ ಅನುಭವವೋ ಒಂದೂ ಕೂಡ ಇದಂ ಪ್ರಥಮ ಅಂತ ಫಸ್ಟ್ ಟೈಮ್ ಹೊಸದಾಗಿ ಅವನಿಗೆ ಯಾವುದೂ ಸಿಗಲ್ಲ. ಕಣ್ಣಿಗೆ ಕಾಣಬೇಕಾದ್ದಕ್ಕೂ ಹಿಂದಿನದೊಂದು ಕರ್ಮ ಇದೆ, ಕಿವಿಗೆ ಕೇಳಲಿಕ್ಕೂ ಹಿಂದಿನದೊಂದು ಕರ್ಮ ಇದೆ, ಬಾಯಿಂದ ಆಡುವುದಕ್ಕೂ ಹಿಂದಿನದೊಂದು ಕರ್ಮ ಇದೆ. ಈ ಎಲ್ಲ ಕರ್ಮಗಳ ವ್ಯವಸ್ಥೆಯ ಒಳಗೆ ವರ್ಗ ಫಲಾನುಕಾಂಕ್ಷಿ ಅಸ್ಮಿನ್ ಕೃತಂ ತತ್ ಪರಿಗೃಹ್ಯ ಸರ್ವಂ ಅಮುತ್ರ ಭುಂಕ್ತೆ. ಇದೆಲ್ಲ ಒಂದು ಹಂತಕ್ಕೆ ಅದನ್ನು ಲೆವೆಲ್ ಮಾಡ್ತಾರೆ. ಸಿಮೆಂಟ್ ಹಾಕಿದ ಮೇಲೆ ಎಲ್ಲ ಒಂದು ಸರ್ತಿ ಅದನ್ನು ಸಮತಟ್ಟಿಗೆ ತರಬೇಕಲ್ವ. ಹಾಗೆ ಜೀವನದಲ್ಲೂ ಸುಖ ದುಃಖಗಳು, ಪಾಪ ಪುಣ್ಯಗಳು, ಶುಭ ಅಶುಭಗಳು ಇವುಗಳೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಅದಕ್ಕೊಂದು ಅಸ್ತಿತ್ವವನ್ನು ಅಂದರೆ ಪರಿಣಾಮವನ್ನು ಕಲ್ಪಿಸಲಿಕ್ಕೋಸ್ಕರ ಭಗವಂತ ಅವನಿಗೆ ಅನೇಕ ಭೋಗಗಳನ್ನು ಕೊಡ್ತಾ ಹೋಗ್ತಾನೆ. ಅಸ್ಮಿನ್ ಲೋಕೆ ತಪಸ್ತಪ್ತಂ ಫಲಮನ್ಯತ್ರ ಭುಜ್ಯತೆ. ಇಲ್ಲಿ ತಪಸ್ಸು ಮಾಡಿದ್ರು ಫಲ ಇನ್ನೊಂದು ಕಡೆ ಸಿಗುತ್ತೆ, ಎಲ್ಲ ಇಲ್ಲೇ ಸಿಗುವುದಿಲ್ಲ. ಕೆಲವು ಇಲ್ಲೂ ಸಿಗುತ್ತೆ, ಇಲ್ಲ ಅಂತೇಳಿ ಕೆಲವೊಂದು ಸರ್ತಿ ನಾವು ಇಷ್ಟು ತಪಸ್ಸು ಮಾಡಿದ್ದೀಯ ಏನು ಸಿಗಲಿಲ್ಲ ನಮಗೆ ಅಂತೆಲ್ಲ ಕೆಲವು ಸರ್ತಿ ಬೇಸರ ಮಾಡಿಕೊಳ್ತೇವೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಮಾಡಿದ ತಪಸ್ಸಿಗೆ ಅನ್ಯತ್ರ ಭುಜ್ಯತೆ, ಬೇರೆ ಕಡೆ ಹೋಗಿ ಆತ ಅದರ ಭೋಗವನ್ನು ಅನುಭವಿಸ್ತಾನೆ, ಅದರ ಫಲಾನುಭವ ಪರಲೋಕದಲ್ಲಿ. ಆದರೆ ಬುತ್ತಿಯನ್ನು ತಿಂದು ಉಳಿದದ್ದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಭೂಮಿಗೆ ಬರಬೇಕಾಗತ್ತೆ. ಉತ್ತಮವಾದ ಕೆಲವು ಮೇಲಿನ ಲೋಕಗಳನ್ನು ಅನುಭವಿಸ್ಲಿಕ್ಕಿರುತ್ತೆ, ಕೆಲವು ಭೂಮಿಯಲ್ಲಿ ಬಂದು ಅನುಭವಿಸ್ಲಿಕ್ಕಿರುತ್ತೆ. ಎಲ್ಲವನ್ನೂ ಒಂದೇ ಕಡೆ ಅನುಭವಿಸ್ಲಿಕ್ಕಾಗಲ್ಲ, ಎಲ್ಲವನ್ನೂ ಕೂಡ ಒಟ್ಟಿಗೆ ಅನುಭವಿಸ್ಲಿಕ್ಕಾಗಲ್ಲ. ಕೆಲವೊಂದು ಸರ್ತಿ ಎಷ್ಟು ಅಂದರೆ 10 ಜನ್ಮದ ಮುಂದಿದ್ದು ಈಗ ಅನುಭವಿಸ್ತಾ ಇರ್ತೇವೆ. ಕರ್ಮಗಳ ಭಾಗ ನಮ್ಗೆ ಅನಿಸ್ತಾ ಇರ್ತದೆ, ನಾವು ಈಗ ಮಾಡಿದ್ದಕ್ಕೆ ಯಾಕೆ ಸಿಗ್ತಿಲ್ಲ ಅಂತ. ನಾವು ಹಿಂದೆ ಒಂದು 50 ಇದೆಯಲ್ಲ, ಅದರಲ್ಲಿ 50ರಲ್ಲಿ ಯಾವುದೋ ಒಂದನ್ನು ಈಗ ಅನುಭವಿಸ್ತಾ ಇರ್ತೇವೆ. ನಮಗೆ ಇದು ಸಿಗುದಿನ್ನ 50 ದಾಟಿದ ಮೇಲೆ. ಆದರೆ ಅದು ನಮಗೆ ಗೊತ್ತೇ ಆಗಲ್ಲ, ಈಗ ಇದು ಯಾವುದಕ್ಕೆ ಸಿಕ್ತು, ಸಿಗ್ಬೇಕಿತ್ತು ಅಂತ ಸಿಕ್ತೋ, ಸಿಗಬಾರ್ದು ಅಂತ ಸಿಕ್ತೋ, ಯಾರ್ದು ಅಂತ ಸಿಕ್ತು ಒಂದು ಗೊತ್ತಿಲ್ಲದೆ ತಲೆಲ್ಲ ಚಿತ್ರಾನ್ನ ಮಾಡಿಕೊಂಡು ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್, ಒಟ್ಟು ಒಂದರ ಮೇಲೆ ಒಂದು ಬೀಳ್ತಾ ಇರುತ್ತೆ. ಇದಾಗ್ಲಿಕ್ಕಿಲ್ಲ ಅಂದ್ಕೊಂಡಿರ್ತೇವೆ, ಆಗೋಗುತ್ತೆ. ಇದಾಗೇ ಆಗುತ್ತೆ ಅನ್ಕೋತೇವೆ, ಅದಾಗುದೇ ಇಲ್ಲ. ಒಟ್ಟು ಒದ್ದಾಟ ಅಂತ ಅನ್ನೋದು ಸ್ಥಿತಿಯ ಅನುಭವವನ್ನು ಅವನು ಪಡೀತಾನೆ. ಬ್ರಾಹ್ಮಣಾನಾಂ ತಪಸ್ವೃದ್ಧಂ ಅನ್ಯೇಷಾಂ ತಾವದೇವ ತತ್ ಏತತ್ ಸಮೃದ್ಧಮ ವೃದ್ಧಂ ತಪೋಭವತಿ ಕೇವಲಂ. ಋತ್ವಿಜರಿಗೆ, ತಿಳಿದವರಿಗೆ ಈ ತಪಸ್ಸಿನ ಸರಿಯಾದ ವ್ಯವಸ್ಥೆ ಇದ್ದಾಗ ಮಾತ್ರ ಸಂಯತ ನಿಯಂತ್ರಣಕ್ಕೆ ಬಂದಂತಹ ಮೇಲಿನ ಲೋಕಗಳು ಅವನಿಗೆ ವಶಕ್ಕೆ ಸಿಗುತ್ತೆ. ತಿಳಿದವನಾದರೆ ಮಾತ್ರ ತಪಸ್ಸು ಮಾಡಿದ್ದು ವೃದ್ಧಿಯಾಗುತ್ತೆ. ತಿಳಿಯದೆ ಮಾಡಿದ ತಪಸ್ಸುಗಳಿಗೆ ಯಾವುದೇ ಪೂರ್ಣ ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಯೇಷಾಂ ತಾವದೇವ ತತ್, ಆ ತಪಸ್ಸಿಗೆ ಅಲ್ಲೊಂದೇನೋ ಸಿಗಬೇಕಲ್ಲ, ಸಿಕ್ಕಿತು ಹೊರಟೋಯ್ತು, ನನಗೆ ಸಾವು ಬರಬಾರದು. ಅವನು ಕೇಳಿದ್ದ, ಅವನು ಹೇಳಿದ್ದ, ನನ್ನ ಸೃಷ್ಟಿಯಲ್ಲಿದ್ದದ್ರಲ್ಲಿ ನಿನಗೆ ಯಾವುದು ಸಾವು ಬರಲ್ಲ. ಸ್ವಲ್ಪ ದಿವಸ ಅನುಭವಿಸಿದ, ಅದು ಸಾವು ಬಂತು, ಮುಗೀತು. ಆ ತಪಸ್ಸು ಇನ್ನು ನಾನು ಹೋದ ಜನ್ಮದಲ್ಲಿ ಅಷ್ಟು ತಪಸ್ಸು ಮಾಡಿದ್ದೆ ಅಲ್ಲ, ಅದನ್ನು ಉಂಡಾಗಿದೆ, ಇನ್ನು ಕೇಳಲಿಕ್ಕಿಲ್ಲ. ಉಂಡೆ ಎಲೆ ಮೇಲೆ ಮತ್ತೆ ಕೂತ್ಕೊಳ್ತೇನೆ ಅಂದರೆ ಯಾರು ಕೂಡಿಸ್ತಾರೆ? ಅಲ್ಲಿ ಏನೂ ಇಲ್ಲ. ನೀನು ಮುಂದೆ ಅದು ಬಡ್ಡಿ, ಚಕ್ರಬಡ್ಡಿ ಎಲ್ಲ ಬೆಳಿಲಿಕ್ಕಾಗುವಂಥ ಕರ್ಮ ಮಾಡಿದರೆ ಅದು ನಿನಗೆ ಮತ್ತೆ ಫಲ ಕೊಡುತ್ತೆ. ಈಗ 4 ಜನಕ್ಕೆ ಒಳ್ಳೆಯ ವಿಷಯವನ್ನು ತಿಳಿಸಿದರೆ ಅವನು ಅದನ್ನು ಇನ್ನೂ 4 ಜನಕ್ಕೆ ತಿಳಿಸ್ತಾನೆ. ಅದರಿಂದ ಕರ್ಮ ಡೆಪಾಸಿಟ್ ಆಗಿದ್ದಕ್ಕೆ ಬಡ್ಡಿ ಬರ್ತಾ ಇರುತ್ತೆ. ಮಧ್ವಾಚಾರ್ಯರಿಗೆ ನಿರಂತರ ಪುಣ್ಯದ ಫಲ ಬೆಳೀತಾ ಹೋಗ್ತದೆ. ಯಾಕೆಂದ್ರೆ ಅವ್ರು ಯಾರವ್ರ ಶಾಸ್ತ್ರಗಳನ್ನು ಮುಂದೆ ಓದ್ತಾ ಹೋಗ್ತಾರೆ, ಅವರಿಗೊಂದು 8ನೇ ಒಂದು ಅಂಶ ಅವನ ಗುರುಗಳಿಗೆ ಹೋಗುತ್ತೆ. ಅದು ಎಕ್ಸ್ಟ್ರಾ. ಇವ್ರದ್ರಲ್ಲಿ 8ನೇ ಒಂದು ಅಂಶ, ನಮ್ದ್ರಲ್ಲಿ ಒಂದು ಪುಣ್ಯ ಹೋಗುತ್ತೆ ಅಂತ ಇಲ್ಲ. ಅದು 8 ಪಾಲ ಒಂದಿರುತ್ತೆ, ಅದರ ಮೇಲೆ ಎಕ್ಸ್ಟ್ರಾ ಬೋನಸ್ ಒಂದಿರುತ್ತೆ, ಅದು ಗುರುಗಳಿಗೆ ಹೋಗಿ ಸೇರುತ್ತೆ. ಇಂಥದ್ದು ಎಷ್ಟೆಷ್ಟು ಪರಂಪರೆಯಲ್ಲಿ ಹೋಗುತ್ತೋ ಅಷ್ಟಷ್ಟು ಪುಣ್ಯ ಮೇಲ್ನವನಿಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಬೆಳವಣಿಗೆಯ ಪುಣ್ಯ. ಇದು ಹಾಗಲ್ಲ. ಇದು ತಿನ್ಲಿಕ್ಕೆ ಅಂತ ತಿಂದ, ಕಟ್ಲಿಕ್ಕೆ ಅಂತ ಕಟ್ಟ, ಬೈಕೊಂಡ್ರು, ಅವರು ತಿಂದ್ರು ಹೋದ್ರು. ಮಿಷ್ಟಾನ್ನ ಇತರೆ ಜನ ತಿನ್ನುವುದೊಂದೇ ಗತಿ ಇದ್ದವ್ರಿಗೆ ಅವ್ರದ್ದು ಅದು ದೇಹದಿಂದ ಹೊರಗೆ ಹೋದ್ಮೇಲೆ, ತೃಪ್ತಿ ಮರೆತು ಹೋದ್ಮೇಲೆ ಆ ಪುಣ್ಯ ಮುಗೀತು, ಮತ್ತೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಹೀಗೆ ತಪಸ್ಸಿನ
ವೈವಿಧ್ಯಗಳಿವೆ. ವೃದ್ಧ, ಸಮೃದ್ಧ, ಕೇವಲ ಅಂತ 3 ರೀತಿಯಾದ ತಪಸ್ಸುಗಳಿವೆ ಅಂತ ಹೇಳಿದಾಗ ಧೃತರಾಷ್ಟ್ರ ಕೇಳ್ತಾನೆ, ಕಥಂ ಸಮೃದ್ಧಂ ನ ವೃದ್ಧಂ ತಪೋ ಭವತಿ ಕೇವಲಂ ಸನತ್ ಸುಜಾತ ತದ್ಬ್ರೂಹಿ ಯಥಾ ವಿದ್ಯಾಮ ತದ್ವಯಂ. 3 ತರದ ತಪಸ್ಸು ಹೇಳಿದ್ರಲ್ಲ, 3 ಯಾವುದು ಅಂದ್ರೆ 3ರ ಸ್ವರೂಪ ಏನು? ವೃದ್ಧ ಯಾವುದು, ಸಮೃದ್ಧ ಯಾವುದು, ಕೇವಲ ಯಾವುದು? 3 ತಪಸ್ಸಿನ ಫಲವನ್ನು ನನಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾನೆ. ಆಗ ಸನತ್ ಸುಜಾತರು ಹೇಳ್ತಾರೆ, ನಿಷ್ಕಲ್ಮಷಂ ತಪಸ್ತ್ವೇವಂ ತಪತ್ವೇತತ್ ಕೇವಲಂ ಪರಿಚಕ್ಷತೆ ಏತತ್ ಸಮೃದ್ಧ ವೃದ್ಧಂ ತಪೋ ಭವತಿ ಕೇವಲಂ ತಪೋ ಮೂಲವಿದಂ ಸರ್ವಂ ಯನ್ಮಾಂ ಪೃಚ್ಛಸಿ ಕ್ಷತ್ರಿಯ ತಪಸಾ ವೇದ ವಿದ್ವಾಂಸಃ ಪರಂ ತ್ವಮೃತಮಾಪ್ನುಯುಃ. ತಪಸ್ಸು 3 ತರ ಅಂತ ಹೇಳಿದ್ರಲ್ಲಿ ಧೃತರಾಷ್ಟ್ರ ಕೇವಲ ವೃದ್ಧ, ಸಮೃದ್ಧ ಅಂತ 3 ಬಗೆಯ ತಪಸ್ಸನ್ನು ಕೇಳಿದ್ಯಲ್ವಾ? ಭಕ್ತಿಯಿಂದ ಕೂಡಿದ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮವಾಗಿ ಮಾಡಿದ ಕರ್ಮ, ನಿಷ್ಕಾಮವಾಗಿ ಮಾಡಿದ ತಪಸ್ಸು ಕೇವಲ ಅಂತ ಕರೆಯಲ್ಪಡುತ್ತೆ. ಕೇವಲ ಅಂದ್ರೆ ಅದು ಅವನಿಗೋಸ್ಕರನೇ, ಕೇವಲ ಭಗವಂತನಿಗೋಸ್ಕರ ಮಾಡಿದ ಕರ್ಮ ತಪಸ್ಸು, ಅದು ಕೇವಲ ತಪಸ್ಸು ಅಂತ ಅನಿಸಿಕೊಳ್ಳುತ್ತೆ. ಅಕಸ್ಮಾತ್ ಅದು ಒಂದು ಹೊಟ್ಟೆಪಾಡು ಬೇಕು, ಅದು ಇದು ಲೋಕದ ಬಯಕೆಗಳಿಂದ ಕೂಡಿದ್ದ ತಪಸ್ಸಾಗಿದ್ರೆ ಅದು ಸಕಾಮ ತಪಸ್ಸಾಗುತ್ತೆ. ತಪಸ್ಸಿನ ಉದ್ದೇಶವೇ ಇಲ್ಲ, ಎಲ್ಲರೂ ನನ್ನನ್ನು ತಪಸ್ಸು ಅಂತ ಕರಿಬೇಕು ಅನ್ನೋ ಬಯಕೆ. ಡಂಭದಿಂದ ತಾನೇನಲ್ವೋ ತಾನದು ಅಂತ ತೋರಿಕೊಳ್ಳುವ ರಾವಣ ಸೀತೆಯನ್ನು ಕರ್ಕೊಂಡು ಹೋಗುವಾಗ ಭಿಕ್ಷೆಯನ್ನು ಪಡೆಯುವುದಕ್ಕೋಸ್ಕರ ಒಂದು ವೇಷ ತೊಟ್ಟು ಬಂದ ಅಲ್ವಾ? ಅಲ್ಲಿಂದ ಅನೇಕ ಜನರಿಗೆ ಅವನ ಬಗ್ಗೆ ಭ್ರಮೆ ಬಂತು, ಎಂಥ ದೊಡ್ಡ ತಪಸ್ವಿ, ಇಷ್ಟೆಲ್ಲ ತಪಸ್ಸು ಮಾಡ್ತಾನೆ ಅಂತ. ಅದರ ಉದ್ದೇಶ ಇದ್ದಿದ್ದೇನು? ಸೀತೆಯನ್ನು ಅಪಹಾರ ಮಾಡಲಿಕ್ಕೋಸ್ಕರ. ಅಥವಾ ಇಂಥ ದುರ್ಯೋಧನ ಪುಂಡರೀಕ ಯಾಗ ಮಾಡಿದ, ಅವನ ಉದ್ದೇಶ ತಪಸ್ಸು ಮಾಡಿ ಪುಣ್ಯ ಗಳಿಸಬೇಕು ಅಂತಲ್ಲ. ಪಾಂಡವರು ಈ ತಪಸ್ಸು ಮಾಡಿ ಒಳ್ಳೆಯವರು ಅಂತ ಅನಿಸ್ಕೊಂಡಿದ್ದಾರೆ, ಹಾಗಾಗಿ ನಾನು ಒಳ್ಳೆಯವನು ಅಂತ ಅನಿಸಿಕೊಳ್ಳುವುದಕ್ಕೋಸ್ಕರ ಈ ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಮಾಡ್ತಾನೆ ಹೊರತು ತಪಸ್ಸಿನಲ್ಲಿ ಯಾವ ಶ್ರದ್ಧೆ ಇರುವುದಿಲ್ಲ. ಇದು ವೃದ್ಧ ಅಂತ ಅನಿಸಲ್ಪಡುತ್ತೆ. ಕೇವಲ ಸಮೃದ್ಧ, ವೃದ್ಧ. ವೃದ್ಧ ಅಂದ್ರೆ ಬೆಳವಣಿಗೆ ಆಗುತ್ತೆ. ತಪಸ್ಸು ಮಾಡಿದ್ದಕ್ಕೆ ಅವನ ಮುಂದೆ ಜನಗಳು ತುಂಬಿಕೊಳ್ತಾರೆ, ದೊಡ್ಡ ಅರಮನೆ ಕಟ್ತಾನೆ, ಜನಗಳೆಲ್ಲ ಸೇರಿ ಅವನಿಗೆಲ್ಲ ಬಹಳ ಅಭಿಮಾನದಿಂದ ಏನೇನು ಹೊಗಳುತ್ತಾರೆ, ಎಲ್ಲ ನಡೆಯುತ್ತೆ. ಆದರೆ ಆ ತಪಸ್ಸು ಅನ್ನೋದು ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿರುವುದಾದ್ರಿಂದ ಅಂಥವರು ನಿಜವಾದ ತಪಸ್ಸಿನ ಫಲವನ್ನು ಅನುಭವಿಸುವುದಿಲ್ಲ. ಈ ಕೇವಲ ತಪಸ್ಸು ಅಂತ ಯಾರು ಮಾಡ್ತಾರೆ ಅವರಿಗೆ ವೇದಗಳ ಅಧ್ಯಯನದ ಫಲವಾದ ಅಮೃತವೆನಿಸಿದ ಪರಮಾತ್ಮ ಸಿಗ್ತಾನೆ. ಈ ಮಧ್ಯದವರು ಇರ್ತಾರಲ್ಲ, ಸಮೃದ್ಧ ತಪಸ್ಸು ಮಾಡಿದವರು, ಅವರು ವೇದದ ಫಲವಾದ ಮೇಲಿನ ಲೋಕಗಳ ಅನುಭವ ಸಿಗುತ್ತೆ, ಮುಗಿದ ಮೇಲೆ ವಾಪಸ್ ಇಲ್ಲಿಗೆ ಬರ್ತಾರೆ. ಈ ಕೊನೆಯವರು ಅಲ್ಲಿ ಮೋಸ ಮಾಡಿದ್ರಿಂದ ಏನು ತನಗೆ ಸಿದ್ಧಿ ಆಯಿತು ಅಂತ ಅನ್ಕೊಳ್ತಾರಲ್ಲ, ಅದರಲ್ಲಿ ಏನು ಸುಖ ಸಿಗುತ್ತೋ ಅಷ್ಟೇ ಸುಖ, ಅದಕ್ಕಿಂತ ಮೇಲಿನದ್ದೇನಿಲ್ಲ. ಕೆಲವೊಂದು ಸರ್ತಿ ಅತ್ಯಂತ ತಾತ್ಕಾಲಿಕವಾದ ಸ್ವರ್ಗದ ಸುಖ ಸಿಗುತ್ತೆ. ಸ್ವರ್ಗ ಸಿಗುವುದಿಲ್ಲ ಅಂತಿಲ್ಲ, ಸ್ವರ್ಗ ಸಿಗುತ್ತೆ, ಆದರೆ ಉತ್ತಮವಾದ ಫಲಗಳನ್ನು ಆತ ಅನುಭವಿಸುವುದಿಲ್ಲ. ಕೊನೆಗೆ ಅವನು ಮರಣವನ್ನೇ ಹೊಂದಬೇಕಾಗುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಎಲ್ಲದಕ್ಕೆ ಮೂಲ ಯಾವುದು ಅಂದರೆ ತಪಸ್ಸು. ತಪಸ್ಸಿಲ್ಲದೆ ಯಾವ ಕಾರ್ಯವೂ ಕೂಡ ಸಿದ್ಧಿಸುವುದು ಸಾಧ್ಯ ಇಲ್ಲ. ತಪಸ್ಸು ಅಂದರೆ ನಮಗೆ ಯಾವುದೋ ಒಂದು ಕಾಡು, ಅದರ ಕೆಳಗಡೆ ಕೂತು ಸೊಳ್ಳೆ ಕಚ್ಚಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೇವೆ ನಾವು. ಆದರೆ ಅದೊಂದೇ ಅಲ್ಲ. ತಪಸ್ಸು ಅಂತ ಅನ್ನುವುದು ನಮ್ಮ ಅಧ್ಯಯನವೂ ಒಂದು ತಪಸ್ಸು, ನಮ್ಮ ಯಾವುದೋ ಒಂದು ಹೊಟ್ಟೆಪಾಡಿಗಾಗಿ ನಾವು ಮಾಡುವ ಕೆಲಸವೂ ತಪಸ್ಸು, ಒಳ್ಳೆಯ ವಿಷಯಗಳನ್ನು ನಿರಂತರ ಇನ್ನೊಬ್ಬರಿಗೋಸ್ಕರ ಒಳ್ಳೆಯದಾಗಲಿ ಅಂತ ಆಲೋಚಿಸುವುದು ತಪಸ್ಸು. ಕೃಷ್ಣ ತಪಸ್ಸಿನ ಬಗ್ಗೆ ತುಂಬ ಹೇಳಿದ್ದಾನೆ. ಅದರಲ್ಲೂ 3 ಥರದ ತಪಸ್ಸು ಹೇಳಿದ್ದಾನೆ. ವಾಂಗ್ಮಯಂ ತಪೋಚ್ಯತೆ, ತಪೋಮಾನಸ ಮುಚ್ಯತೆ, ಇದೆಲ್ಲವೂ ತಪಸ್ಸೆ. ಎಲ್ಲವೂ ಸೇರಿ ತಪಸ್ಸು ಹೇಳಿದ್ದು. ನಾನು ಇದೆಲ್ಲ ಮಾಡಲ್ಲ, ಅದೊಂದು ಮಾತ್ರ ಮಾಡ್ತೇನೆ ಅಂತಂದ್ರೆ ತಪಸ್ಸು ಅಪೂರ್ಣವಾಗುತ್ತೆ. ಅದರಿಂದಾಗಿ ಎಲ್ಲದಕ್ಕೂ ಎಳೆ ಯಾವುದು ಅಂದರೆ ನಿಷ್ಕಾಮ. ತನ್ಗೆ ಏನೋ ಒಂದು ಅಂದ್ರೆ ಅದರಲ್ಲೂ ನಿಷ್ಕಾಮ ಅಂದ್ರೆ ದೇವರನ್ನು ಪಡೀಬೇಕು ಅನ್ನೋದು ನಿಷ್ಕಾಮವೇ, ಜ್ಞಾನವನ್ನು ಪಡೀಬೇಕು ಅದು ನಿಷ್ಕಾಮವೇ, ಪುಣ್ಯವನ್ನು ಸಂಪಾದಿಸಬೇಕು, ಅದರಿಂದ ಒಂದಿಷ್ಟು ಜನರಿಗೆ ಸಹಾಯ ಆಗಬೇಕು, ಇನ್ನೊಬ್ಬರಿಗೆ ಒಳಿತಾಗಬೇಕು, ಅದು ನಿಷ್ಕಾಮವೇ. ಅಂದ್ರೆ ಇನ್ನೊಬ್ರಿಗೆ ಒಳಿತಾಗಬೇಕು ಅನ್ನೋಲ್ಲೂ ಕೂಡ ಇನ್ನೊಬ್ಬರಲ್ಲಿ ದೇವರಿದ್ದಾನೆ, ಅವನ ಅದರಲ್ಲಿದ್ದು ತೃಪ್ತನಾಗ್ತಾನೆ ಅನ್ನೋ ಭಾವ. ಇನ್ನೊಬ್ಬನಿಗೆ ಅಂದ್ರೆ ನಾಳೆ ಅವನು ನನಗೆ ಮಾಡ್ತಾನೆ ಅಲ್ಲ, ಅವನಿಂದಾಗಿ ನಾಳೆ ನನಗೆ ಲಾಭ ಆಗ್ಬೋದು ಅಲ್ಲ, ಅವನಲ್ಲೂ ಕೂಡ ಅದೂ ದೇವರ ಸೇವೆ. ನಾನು ಯಾರಿಗೆ ಏನೇ ಉಪಕಾರ ಮಾಡಲಿ ಆ ಎಲ್ಲ ಉಪಕಾರದಲ್ಲೂ ಉಪಕೃತನಾಗುವುದಕ್ಕೋಸ್ಕರ ನಿಂತು ನಮ್ಮನ್ನು ಅನುಗ್ರಹಿಸುವ ದೇವರೇ.
ಯಾರಿಗೆ ಕೊಡ್ಲಿ, ಒಬ್ಬ ಅತ್ಯಂತ ದೀನನಾದ ವ್ಯಕ್ತಿಗೆ, ಹಸಿವಿಗೆ ನಾವು ಆಹಾರವನ್ನು ಕೊಡ್ತೇವೆ ಅಂದ್ರೆ ಆ ವ್ಯಕ್ತಿಯಲ್ಲಿರುವ ದೇವರನ್ನೇ ನಾವು ಆರಾಧನೆ ಮಾಡಿ. ದೇವರಿಗೆ ಪಾಪ ಹಸಿವಾಗ್ತಿತ್ತು, ಅದರೊಳಗಿದ್ದಿದ್ದು, ಅವನಿಗೆ ಕಷ್ಟ ಆಯ್ತು, ಅದು ಕೊಡ್ತಾ ಇದ್ದೀನಲ್ಲ. ಅವನಲ್ಲಿ ನೆಲೆಸಿದ ದೇವರನ್ನ ಆರಾಧನೆ ಮಾಡುವ ಕ್ರಮಕ್ಕಾಗಿ ದೇವರು ಅವನಲ್ಲಿ ಹಸಿವಿಟ್ಟ, ನನ್ನಲ್ಲಿ ಆಹಾರ ಇಟ್ಟ, ನಾನು ಆಹಾರವನ್ನು ಹಸಿದ ಬೆಂಕಿಗೆ ಹಾಕಿದೆ. ಆವಾಗ ಅಲ್ಲಿದ್ದ ದೇವರು ತೃಪ್ತನಾದ. ತೃಪ್ತನಾಗುವುದು ಅಂದ್ರೆ ಅವನಿಗೆ ಇಲ್ಲದೆ ಇದ್ದದ್ದನ್ನು ಕೊಟ್ಟದ್ದಕ್ಕೆ ಅವನು ಖುಷಿ ಪಟ್ಟದ್ದಲ್ಲ. ಒಬ್ಬ ದೀನನನ್ನ ಕಂಡಾಗ ನಿನ್ನ ಮನಸ್ಸು ಕರಗಿತಲ್ವಾ, ಅದು ತಪಸ್ಸು. ಇನ್ನೊಬ್ಬನ ಕಷ್ಟಕ್ಕೆ ಮರುಗುತ್ತೇವಲ್ವಾ, ಅದು ತಪಸ್ಸು. ಹೀಗೆ ತಪಸ್ಸು ಅನ್ನೋದು ಹಲವು ವಿಧಗಳಲ್ಲಿ ತೆರೆಕೊಳ್ತಾ ಹೋಗುತ್ತೆ. ತಪಸ್ಸಿನ ಲೋಪದೋಷಗಳ ಬಗ್ಗೆ ಮತ್ತೆ ಅವನು ಪ್ರಶ್ನೆ ಕೇಳ್ತಾನೆ. ಕಲ್ಮಷಂ ತಪಸೋ ಬ್ರೂಹಿ ಶ್ರುತಂ ನಿಷ್ಕಲ್ಮಷಂ ತಪ ಸನತ್ ಸುಜಾತ ಏನೇದಂ ವಿದ್ಯಾಗುಹ್ಯಂ ಸನಾತನಂ. ನನಗೆ ತಪಸ್ಸಿನಲ್ಲಿ ಅನೇಕ ದೋಷಗಳಿದೆ ಅಂತ ಕೇಳಿದ್ದೆ. ಅದು ಯಾವುದಕ್ಕೆ ಕಾರಣ? ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತೆ, ಪರಮಾತ್ಮನನ್ನು ಪರಿಚಯಿಸಿಕೊಡುವಂಥದ್ದು. ಕಲ್ಮಶ ಇಲ್ಲದೆ ಇರುವಂತಹ ತಪಸ್ಸಾದಾಗ ಮಾತ್ರವೇ ಆರಂಭದಲ್ಲಿ ಒಂದು ಮಾತು ಬಂತು, ನಿಷ್ಕಲ್ಮಷಂ ತಪಃ ತೇ ತತ್ ಕೇವಲಂ. ನಿಷ್ಕಲ್ಮಷಂ ತಪಃ ತು ಕೇವಲಂ. ನಿಷ್ಕಲ್ಮಷವಾದ ತಪಸ್ಸು ಅನ್ನೋದು ಕೇವಲ. ಈ ಕಲ್ಮಶ ಅಂದ್ರೆ ಏನು? ಇದು ಎಲ್ಲಿ ಬರುತ್ತೆ? ತಪಸ್ಸಿಗೆ ತೊಂದರೆ ಕೊಡುವಂಥವುಗಳು ಯಾವುವು? ಅದರ ಬಗ್ಗೆ ನನಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಕೇಳಿದಾಗ ಸನತ್ಸುಜಾತ ಹೇಳ್ತಾನೆ, ಕ್ರೋಧಾದಯೋ ದ್ವಾದಶ ಯಸ್ಯ ದೋಷಾಃ ತಥಾ ನೃಶಂಸಾನಿ ದಶತ್ರಿರಾಜನ್ ಧರ್ಮಾದಯೋ ದ್ವಾದಶೈತೆ ಪಿತॄಣಾಂ ಶಾಸ್ತ್ರೇ ಗುಣ ಯೇ ವಿದಿತಾ ದ್ವಿಜಾನಾಂ. ಕ್ರೋಧಾದಿಗಳು, ಕೋಪವೇ ಮೊದಲಾದ 12 ದೋಷಗಳಿವೆ. ಆಮೇಲೆ ಮತ್ತೆ 13 ಕೆಲವು ತಪ್ಪುಗಳಿವೆ, ಸಮಸ್ಯೆಗಳಿವೆ. ಅದಾದ ಮೇಲೆ ಉಗ್ರ ಈ ತಪಸ್ಸು ಅಂತ ಮಾಡುವಾಗ ಪೋಷಕವಾದ 12 ಗುಣಗಳಿವೆ. 12 ದೋಷ, 13 ದೋಷ, 12 ಗುಣ. ಇಷ್ಟನ್ನ ಮುಂದೆ ಹೇಳುವವನಿದ್ದಾನೆ. ಆದ್ದರಿಂದಾಗಿ ಇದು ಮನು ನಮಗೆ ತಿಳಿಸಿದ್ರಿಂದ ಗೊತ್ತಾಗ್ತಿದೆ. ಮನುವಿನ ವಿಶೇಷ ಕೊಡುಗೆ ಏನು ಅಂತಂದ್ರೆ, ಇಂಥ ಚಿಂತನೆಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ನಿತ್ಯದ ಅನುಷ್ಠಾನಗಳನ್ನ ಪರಿಪಾಲಿಸಬೇಕು ಅಂತ ಹೇಳಿದ್ದಾರೆ. ಯಾವುದೆಲ್ಲ? ಕ್ರೋಧ, ಕಾಮೋ, ಲೋಭ, ಮೋಹೌ, ವಿಧಿತ್ಸಾ, ಅಕೃಪಾ, ಅಸೂಯೆ, ಮಾನಶೋಕೌ, ಸ್ಪೃಹಾ ಚ, ಈರ್ಷ್ಯಾ, ಜುಗುಪ್ಸಾ ಚ, ಮನುಷ್ಯ ದೋಷಾ, ವರ್ಜ್ಯ ಸದಾ ದ್ವಾದಶೈತೆ ನೃಪಾಣಾಂ ನರಾಣಾಂ. ಕ್ರೋಧ ಇದೇನು ಗೊತ್ತಿಲ್ಲದೆ ಇರುವ ಸಂಗತಿ ಏನಲ್ಲ. ಕಾಮ ಬಯಕೆ, ಲೋಭ ಇನ್ನೂ ಬೇಕು, ಮೋಹ ಅದಿಲ್ಲದಿದ್ರೆ ಆಗಲ್ಲ, ಸ್ಪೃಹ ಅದು ಎಲ್ಲದಕ್ಕೊಂಚೂರು ಆಸೆ ಇದ್ರೆ ಚೆನ್ನಾಗಿತ್ತು, ಅದೇ ಬೇಕಿತ್ತು, ಮುಗಿಯುವುದಿಲ್ಲ ಅಂತ ನಮ್ಮಲ್ಲಿ. ಈಗ ಯಾವುದೋ ಒಂದನ್ನ ಬಯಸಿದ ಸರಿ, ಆ ಬಯಕೆ ಮುಗಿಯುವುದೇ ಇಲ್ಲ, ಮತ್ತು 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 ಅದರಲ್ಲೇ ಬೆನ್ನ ಹಿಂದೆ ಬೀಳುವಂಥದ್ದು. ಈರ್ಷ್ಯಾ, ಅಸೂಯೆ, ನನಗಿಲ್ಲ ಅವನಿಗೆ ಮಾತ್ರ ಇದೆ ಅನ್ನೋ ಅಸೂಯೆ. ಜುಗುಪ್ಸಾ, ಎಲ್ಲ ನನ್ನ ಹತ್ರನೇ ಇರಬೇಕು ಅಂತ ಯಾರಿಗೂ ಕಾಣದಂತೆ ಗುಟ್ಟಾಗಿಟ್ಕೊಳ್ಳುದು. ಗೋಪ್ತು ಮಿಚ್ಚಾ ಜುಗುಪ್ಸ. ಇಲ್ಲಿ ಕನ್ನಡದ ಜುಗುಪ್ಸ ಅಲ್ಲ. ಕನ್ನಡದಲ್ಲಿ ಜುಗುಪ್ಸ ಅಂದ್ರೆ ಒಂದು ಹೇಸಿಗೆ, ವಿರಕ್ತಿ ಅನ್ನೋದು ಕೂಡ ಸರಿಯಾದ ಅರ್ಥ ಅಲ್ಲ. ವಿರಕ್ತಿ ಅನ್ನೋ ದೋಷ ಹೇಗಾಗುತ್ತೆ? ಜುಗುಪ್ಸ ನಿಂದ ದೂಷಣೆ ಕೊಟ್ಟವರು, ನಿಂದ ದೂಷಣೆ. ಜುಗುಪ್ಸ ಅಂದ್ರೆ ಏನ್ ಅರ್ಥ ಕೊಟ್ಟಿದ್ದಾರೆ? ನಿಂದ ದೂಷಣೆ. ಜುಗುಪ್ಸ ಅಂದ್ರೆ ತನ್ನ ಕೆಟ್ಟ ಗುಣಗಳನ್ನು ಮುಚ್ಚಿಡುವುದು, ಅಥವಾ ಇನ್ನೊಬ್ಬನಿಗೆ ಕೊಡಬಹುದಾದ ಸಂಪತ್ತನ್ನ ಕಾಣದಂತೆ ನನ್ನ ಹತ್ರ ಇಲ್ಲ. ಗೋಪ್ತ ಮಿಚ್ಚ ಜುಗುಪ್ಸ, ರಕ್ಷಿಸುವುದು ಅಂತ ಅರ್ಥ, ರಕ್ಷಿಸಿಟ್ಟುಕೊಳ್ಳುವುದು ಅಂತ ಅರ್ಥ. ಬೇರೆಯವ್ರಿಗೆ ತೋರಿಸಿದಾಗೆ ಒಂದು ಮಣ್ಣಿನಡಿಯಲ್ಲಿ ಹಾಕಿಟ್ಟು ನಾನ್ ಬಡವ ಅಂತ ಹೇಳಿ ಕೂತ್ಕೊಳ್ಳು, ಕೊನೆಗೆ ಅವನು ಮರ್ತೋಗ್ಬಿಡುತ್ತೆ ಎಲ್ಲಿಟ್ಟಿದ್ದೇನೆ ಅಂತ. ಆಮೇಲೆ ನಿಜವಾಗ್ಲೂ ಬಡವ ಆಗ್ತಾನೆ. ಯಾವಾಗ ಇನ್ನೊಬ್ರಿಗೆ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾನೋ ಅದು ಅವನ ಕೈಗೂ ಸಿಗದ ಹಾಗಾಗುತ್ತೆ. ಜುಗುಪ್ಸ ಅಂತಂದ್ರೆ ಕಾಣದಂತೆ ಅದನ್ನು ಮುಚ್ಚಿಡುವಂತಹ ದುಸ್ಥಿತಿ. ಇದೆಲ್ಲ ಮನುಷ್ಯನ ದೋಷ. ನಾವು ಮೇಲಿದ್ದು ವಿಧಿತ್ಸಾ. ವಿಧಿತ್ಸಾ ಅಂತಂದ್ರೆ ನನಗೇ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಆಸಕ್ತಿ. ಯಾವುದು? ಹೌದು, ನನಗೇ ಬೇಕು ಎಲ್ಲ ಅಂತ ವಿಧಿ ಮಾಡುವುದು, ನನ್ನ ಪರವಾಗೇ ಇರಬೇಕು.
ನಾನು ಅನ್ಕೊಂಡ ಹಾಗೆ ಆಗಬೇಕು, ನನ್ನ ವಿಷಯಕ್ಕಾಗಿ ಅದು ಸಿದ್ಧಿ ಆಗಬೇಕು. ಬೇರೆಯವರಿಗೆ ಇನ್ನು ಬೇಕು, ಇನ್ನು ಬೇಕು, ಮತ್ತು ಬೇಕು, ಎಲ್ಲ ಬೇಕು ಬೇಕು ಅನ್ನೋದು ಮುಗಿಯದ ದೊಡ್ಡ ದೋಷವಾಗಿ ಅವನನ್ನು ಕಾಡುತ್ತೆ. ಹಾಗಾಗಿ ಎಷ್ಟು ಬಂದರೂ ಸಾಕು ಅಂತ ಅನ್ನಿಸದೇ ಇರುವಂತಹ ಈ ಎಲ್ಲ ದುಸ್ಥಿತಿಗಳು ಒಬ್ಬ ಮನುಷ್ಯನಿಗೆ ತಪಸ್ಸಿನ ಸಾಧನೆಗೆ ತೊಡಕಾದಂತಹ ದೋಷಗಳು ಅಂತ 12 ದೋಷಗಳನ್ನು ಹೇಳಿದರು. ಇನ್ನೂ ಇದೆ ಅಪ್ಪ, 13 ಇದೆ. ಇದು ಒಂದೊಂದು ಕೂಡ ಬೇಡ ಹೇಗೆ ಹೊಂಚು ಹಾಕಿ ಮೃಗಗಳನ್ನು ಬೇಟೆಯಾಡೋದಕ್ಕೋಸ್ಕರ ಕಾಯ್ತಿರ್ತಾನೋ ಅವನಿಗೆ ತುಂಬಾ ತಾಳ್ಮೆ ಇರುತ್ತೆ. ಬೇರೆಯವರಿಗೆ ಅಷ್ಟು ತಾಳ್ಮೆ ಇರುವುದಿಲ್ಲ. ಅಯ್ಯೋ ಎಷ್ಟೊತ್ತಪ್ಪ ಕಾಯ್ದು, ಹೋಗೋಣ ಏನಾದರೂ ಆಗಲಿ ಅಂತ ಹೋಗ್ಬಿಡ್ತಾನೆ, ಹೊಡೆತ ತಿಂತಾನೆ. ಬೇಟೆಗಾರ ಹೇಗೆ ಮೃಗವನ್ನು ಹೊಡೆಯುವುದಕ್ಕೆ ನಿರಂತರ ಕಾಯ್ತಾ ಇರ್ತಾನೋ ಹಾಗೆ ಬಾಣಗಳಂತೆ ಈ 12, 13 ದೋಷಗಳು ಅವನ ಬೆನ್ನ ಹಿಂದೆ ಹಿಡ್ಕೊಂಡು ನಿಂತಿರುತ್ತೆ. ಅವನು ಚೂರ ತಪ್ಪದ ಅಂದ್ರೆ ಅವನನ್ನು ಹಿಡಿದು ಮುಗಿಸ್ಬಿಡುತ್ತೆ, ಅವನ ತಪಸ್ಸನ್ನ ನಾಶ ಮಾಡಿ ಬಿಡುತ್ತೆ. ಒಂದೊಂದು ಕೂಡ ಮೃಗವನ್ನು ಹೊಂಚು ಹಾಕುವಂತೆ ಮನುಷ್ಯನ ದುರ್ಬಲತೆ ಅನ್ನುವುದು ಅವನ ತಪಸ್ಸಿನ ದೋಷಗಳಿಗೆ ಕಾರಣವಾಗುತ್ತೆ. ಮುಂದೇನು? ವಿಕಥನಃ ಸ್ಪೃಹಯಾಲು ಮನಸ್ವಿ ಬಿಭ್ರತ್ಕೋಪಂ ಚಪಲಃ ರೋಷಣಃ ಏತಾನ್ ಪಾಪಾಹ ಷಣ್ಣರ ಪಾಪಧರ್ಮಾನ್ ಪ್ರಕುರುವತೇನೋತ್ರ ಸಂತಸ್ಸು ದುರ್ಗೆ. ಅದರಲ್ಲಿ 6 ಹೇಳುತ್ತಿದ್ದಾರೆ. ವಿಕಥನ, ತನ್ನನ್ನೇ ತಾನು ಹೊಗಳ್ಕೊಳ್ತಾ ಇರೋದು ಯಾವಾಗ. ನಾನು ಅಷ್ಟು ಮಾಡಿದ್ದೇನೆ, ನಾನು ಇಷ್ಟು ಮಾಡಿದ್ದೇನೆ, ನಾನು ಇಲ್ಲದೆ ಇದ್ರೆ ಆಗ್ತಾನೆ ಇರಲಿಲ್ಲ. ಅಲ್ಲ, ನಾನು ಹೊಗಳ್ಬೇಕು ಅಂತ ಹೇಳುವುದಲ್ಲ, ಆದರೂ ನಾನು ಇಲ್ಲದೆ ಇದ್ರೆ ಏನೂ ಆಗ್ತಿರ್ಲಿಲ್ಲ ಅಂತ ತಾನೇ ಮತ್ತೆ ಮತ್ತೆ ಹೇಳ್ಕೊಂಡು ನನಗೆ ಹೊಗಳ್ಕೊಳ್ಬೇಕು ಅಂತಿಲ್ಲ. ನಾನು ಯಾವತ್ತೂ ಕೂಡ ಹೊಗಳ್ಕೊಳ್ಳೋ ನನ್ನ ಕಾರ್ಯಕ್ರಮ ಇಲ್ಲ. ಅದೊಂದು ನನ್ನ ಒಂದು ಪ್ರಶಸ್ತಿ ಪತ್ರ ಕೊಡ್ತೀನಿ, ಅದನ್ನು ಮಾತ್ರ ಪೇಪರಲ್ಲೂ ಹಾಕ್ಬಿಡಿ, ಅದನ್ನು ಮಾತ್ರ ನೀವು ಸಭೆಯಲ್ಲಿ ಮೊದಲೊಮ್ಮೆ ಓದಿಬಿಡಿ ಅಷ್ಟೇ. ನಾವು ಹೇಳ್ಕೊಳ್ಬಾರ್ದಪ್ಪ, ಅದೆಲ್ಲ ಬೇರೆಯವ್ರು ಹೇಳ್ಬೇಕು, ಅದಕ್ಕೆ ನೀವೇ ಹೇಳ್ಬೇಕು, ನಾನು ಹೇಳ್ಬಾರ್ದು. ಇದು ಬೇಕಾದಷ್ಟು ಸಭೆಗಳಲ್ಲಿ ನೀವು ನಿರ್ವಹಣೆಗೆ ನಿಂತರೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂದ್ರೆ. ಅದರ ಬೆನ್ನ ಹಿಂದೆ ನಿಂತರೆ ಎಲ್ಲ ಕೊಳೆಗಳೇ. ಸ್ಟೇಜ್ ಮುಂದೆ ಏನು ನಮಗೆ ಮೈಕ ಕಾಣುತ್ತೋ, ಅಲ್ಲಿ ಏನು ತರಾವರಿ ಅವರ ಭಾಷಣದ ವೈಶಿಷ್ಟ್ಯಗಳು ಕಾಣುತ್ತೋ ಹಾಗಿರುವುದೇ ಇಲ್ಲ. ಇರ್ತಾರೆ, ತುಂಬ ಸಭ್ಯರಾದವರು ಇರ್ತಾರೆ, ಸಭಿಕರು ಇರ್ತಾರೆ, ನಮ್ಗೆ 2 ಥರದ ಜನರು ಸಿಗ್ತಾ ಇರ್ತಾರೆ. ವಿಕಥನ ಅಂದ್ರೆ ವಿಪರೀತ ಕೊಚ್ಚಿಕೊಳ್ಳುವುದು, ಆಮೇಲೆ ಕೊಚ್ಚುವುದು ಅಂತ ಹೇಳ್ತಾರೆ. ತನ್ನನ್ನು ತಾನೇ ಕೊಚ್ಚಿಕೊಳ್ತಾ ಇರುವುದು, ನಾನು ಹಾಗೆ, ನಾನು ಹೀಗೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ಇನ್ನು ಸ್ಪೃಹೆ ಆಲು, ಇನ್ನೂ ಬೇಕು, ಮತ್ತೂ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಅತಿ ಆಸೆ ಪಡ್ತಾ ಇರುವುದು. ಮನಸ್ವಿ, ತಾನು ಬಹಳ ದೊಡ್ಡವನು ಅಂತ ತನಗೊಂದು ಅಭಿಮಾನ, ಅವನೇ ತನ್ನ ಬಗ್ಗೆ ಅತಿಯಾದ ಹೆಮ್ಮೆ ಪಟ್ಟುಕೊಳ್ಳುವವನು. ಇನ್ನು ಬಿಭ್ರತ್ ಕೋಪಂ, 3 ವರ್ಷದ ಹಿಂದೆ 5 ವರ್ಷದ ಹಿಂದೆ ನಡೆದಿರುತ್ತೆ ಘಟನೆ, ಇನ್ನೂ ಹಿಡ್ಕೊಂಡು ಒದ್ದಾಡ್ತಾ ಇರ್ತಾನೆ, ಮುಗಿಯುವುದೇ ಇಲ್ಲ ಅದು. ಅವ್ನು ನೋಡಿದ ತಕ್ಷಣ ಎಲ್ಲ ರೈಸ್ ಆಗ್ತಾ ಇರುತ್ತೆ. ಆಗಿ ಅದು ಪರಿಹಾರ ಆಗಿ ಇನ್ನೇನು ಮುಂದೋಗಿರ್ತಾರೆ. ಆದ್ರೂ ಅವನನ್ನು ನೋಡಿದ ತಕ್ಷಣ ಆ ವ್ಯಕ್ತಿಯ ಪರಿಚಯ, ಹೆಸರು ಕೇಳಿದ್ರಾಗಲ್ಲ ಕೆಲವರಿಗೆ, ಅವನ ಹೆಸರು ಮಾತ್ರ ಎತ್ತಬೇಡ ನೀನು, ಅದು ಮುಗಿದ 50 ವರ್ಷ ಆಗಿರುತ್ತೆ, ಆದ್ರೂ ಬಿಡಲ್ಲ. ಕೆಲವರು ಸ್ವಭಾವ ಆಗಿರುತ್ತೆ. ಬಿಭ್ರತ್ ಕೋಪಂ, ನಿರಂತರ ಕೋಪವನ್ನ ತಲೆ ಮೇಲೇನೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಇನ್ನು ಚಪಲ, ಚಂಚಲವಾದ ಸ್ವಭಾವ. ಒಂದು ನಿರ್ಧಾರ ಮಾಡಿರ್ತಾನೆ, ಆಯ್ತು ಅಂತ ಅನ್ಕೊಂಡು ಮಾಡೋಣ ಪ್ರೊಸೀಡ್ ಅಂತ ಹೇಳಿ ಬೇಡ ಆಗ್ಬೇಡ, ಈಗ ಇನ್ನೊಂದು ಮಾಡೋಣ, ಮುಗಿಯುವುದೇ ಇಲ್ಲ. ನಿರಂತರ ಅದರ ಮೇಲೆ ಮತ್ತೆ 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 ಬದಲಾವಣೆ. ಇದು ಚಾಪಲ್ಯ. ರೋಷಣ, ಕೂಡ್ಲೆ ಕೋಪ ಬರುವುದು, ಎಲ್ಲದರ ಮೇಲೂ ಎಲ್ಲರ ಮೇಲೂ. ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಒಟ್ಟು ಕೋಪ ಬರ್ತಾ ಇರುತ್ತೆ, ಅದು ಯಾರ ಮೇಲೆ ತೋರಿಸ್ಬಿಡುದು. ಒಟ್ಟು ರೋಷಣ ಸ್ವಭಾವ. ಮುಖದಲ್ಲಿ ಯಾವಾಗ್ಲೂ ಗಂಟಾಕೊಂಡೇ ಇರುತ್ತೆ, ಕೆಂಪೇ ಇರುತ್ತೆ, ಯಾವುದು ಹಳೆ ಜನ್ಮದ ಕೆಂಪು ಮೂತಿಯ ಮಂಗನ ಹಾಗೆ. ಏತಾನ್, ಇಂತಹ ಶತ್ರುಗಳು, ಪಾಪಗಳು ಮನುಷ್ಯನನ್ನ, ಪಾಪ ಧರ್ಮಾನ್, ಪಾಪವೇ ತಮ್ಮ ಧರ್ಮ ಅಂತ ಭಾವಿಸುವವರನ್ನ ತ್ರಸಂತಹ, ಹೆದರಿಸ್ತಾ ಇರುತ್ತೆ. ಮಾಡ್ತಾನೆ, ಅದರಿಂದ ಹೆದರಿ ಪ್ರಾಣವನ್ನು ಬಿಡ್ತಾ ಇರ್ತಾನೆ. ಇನ್ನು ಮತ್ತು ಕೆಲವು ಹೇಳ್ತಾರೆ, ಸಂಭೋಗ ಸಂವಿತ್ ವಿಷಮೋತಿಮಾನಿ ದತ್ತಾನುತಾಪಿ ಕೃಪಣೋ ಬಲೀಯಾನ್ ವರ್ಗ ಪ್ರಶಂಸಿ ವನಿತಾಸು ದ್ವೇಷ್ಟ ಏತೆ ಪರೇ ಸಪ್ತ ನೃಶಂಸ ವರ್ಗ. 6 ಹಿಂದೆ ಹೇಳಿದ್ರು, ಇನ್ನು 7 ಬಾಕಿ ಇದೆ. ಆ 7 ಮತ್ತೆ ಹೇಳ್ತಾ ಇದ್ದಾರೆ. ಸಂಭೋಗ ಸಂವಿತ್ ವಿಷಮಃ, ಸಂಭೋಗ ಸಂವಿತ್
ಭೋಗವೇ ತನಗೆ ಪ್ರಧಾನವಾಗಿ ಬದುಕಿನಲ್ಲಿ ಇರುವಂತಹ ಗುರಿ. ಅದು ಬಿಟ್ಟು ಬೇರೆ ಯೋಚನೆನೇ ಇಲ್ಲ. ಎಷ್ಟು ಸಿಗುತ್ತೆ, ಎಷ್ಟು ದೊಡ್ಡ ಮನೆ ಕಟ್ಬೋದು, ಜಾಗ ಸಿಕ್ಕಿದ್ರೆ ಒಬ್ಬ ಮರ ನೆಡ್ಬೋದಾ ಅಂತ ಯೋಚನೆ ಮಾಡ್ತಾನೆ. ಮರ ನೆಟ್ಟೇನು, ಹಣ್ಣು ಎಷ್ಟು ಸಿಗುತ್ತೆ ಅಂತ ತೆಗಿಲಿಕ್ಕಷ್ಟೇ. ಇನ್ನೊಬ್ಬ ಯೋಚನೆ ಮಾಡ್ತಾನೆ ಕಟ್ಟಡ ಕಟ್ಟಿದ್ರೆ ಎಷ್ಟು ಬಾಡಿಗೆ ತಗೋಬಹುದು ಅಂತ. ಮತ್ತೊಬ್ಬ ಯೋಚನೆ ಮಾಡಿ ಕಟ್ಟಡ ಎಲ್ಲ ಕಟ್ಟೋದು ಬೇಡ, ಬರೀ ಒಂದು ಮೇಲಿಂದ ಒಂದು ಡೂಮ್ ಮಾತ್ರ ಹಾಕಿ 4 ಜನಕ್ಕೆ ಬಾಡಿಗೆ ಕೊಟ್ರೆ ಸುಲಭದಲ್ಲಿ ಬಾಡಿಗೆ ಬರುತ್ತೆ. ಸುಮ್ಮನೆ ಹೆಚ್ಚೆಲ್ಲ ಖರ್ಚು ಮಾಡಬಾರ್ದು ಅಂತ ಎಲ್ಲರೂ ಅದನ್ನು ಹೇಗೆ ತನಗೆ ಭೋಗಕ್ಕೆ ಲಾಭಕ್ಕೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ವಿಷಮ, ಎಲ್ಲ ವಿಷಯದಲ್ಲೂ ಕೂಡ ಉಲ್ಟನೇ ಅರ್ಥ ಮಾಡಿಕೊಳ್ಳುವಂತಹ ಸ್ವಭಾವ ಇರೋನು, ಯಾವಾಗಲೂ ಪಾಪದಲ್ಲಿ ಮುಳುಗಿರುವಂತಹ ಸ್ಥಿತಿಯಲ್ಲಿ ಇರ್ತಾನೆ. ಭೋಗವನ್ನೇ ಮುಖ್ಯ ಪ್ರಯೋಜನವಾಗಿ ಯೋಚನೆ ಮಾಡುವನೊಬ್ಬ. ಆದರೆ ಇನ್ನು ಅತಿಮಾನಿ, ಸಿಕ್ಕಾಪಟ್ಟೆ ಸ್ವಾಭಿಮಾನಿ, ಎಲ್ಲಿ ಇರಬೇಕು ಅಲ್ಲಿರಲ್ಲ, ಬಹಳ ಸ್ವಾಭಿಮಾನಿ, ಅತಿಮಾನಿ. ಆಮೇಲೆ ದತ್ತಾನುತಾಪಿ, ಕೊಡುವಾಗ ಭಾರಿ ಫೋಟೋದಲ್ಲಿ ಬರಲಿ ಅಂತ ಕೊಟ್ಬಿಡ್ತಾನೆ. ಆಮೇಲೆ ಹಿಂಬಾಗಿಲಿಂದ ಹೋಗಿ ಅದು ಕೊಟ್ಟಿದ್ರಲ್ಲ ಅದೆಲ್ಲ ಇಟ್ಬಿಡಿ, ನೆಕ್ಸ್ಟ್ ಅವ್ರಿಗೆ ಕೊಡ್ಲಿಕ್ಕೆ ಬೇಕು ಅಂತ ಒಂದು. ಅಥವಾ ಕೊಟ್ಟು ಸ್ವಲ್ಪ ದಿವಸ ಆಯ್ತು, ಆಮೇಲೆ ಮನೆಯಲ್ಲಿ ಅವನಿಗೆ ಆ ವಸ್ತು ಬೇಕಿರುತ್ತೆ, ಬೇರೆ ಕಡೆ ಎಲ್ಲೂ ಸಿಗಲ್ಲ, ಅದನ್ನು ಮೊನ್ನೆ ಒಂದು ಕೊಡಬಾರ್ದಿತ್ತು. ದತ್ವ ಅನುತಾಪಿ, ಆಮೇಲೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಕೊಡಬಾರ್ದಿತ್ತು, ಕೊಟ್ಟು ಹಾಳು ಮಾಡಿಬಿಟ್ಟೆ. ಅದು ನನ್ನ ಹತ್ರ ಇದ್ದಿದ್ರೆ ಎಷ್ಟು ಒಂದು ದಿವಸ ಅಲ್ಲ 10,000 ದಿನ ಆದ್ಮೇಲೆ ಅವನ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಅವತ್ತ ಆ ಗಾಡಿ ನಾನು ಕೊಡದೇ ಇದ್ರೆ ಅದು ಲಕ್ಕಿ ಗಾಡಿ ನನ್ನ. ಅವನಿಗೆ ಅದು ಕುಡ್ರು ಅಂತ 1,000 ರೂಪಾಯಿ ಖರ್ಚಾಯ್ತು ಅಂತಾನೆ ಅವ್ನು ಕೊಟ್ಟಿರ್ತಾನೆ. ತಗೊಂಡು ಅವನು ಯಾವುದೋ ಗಾಡಿ ರದ್ದಿ ಪದಾರ್ಥಗಳನ್ನೆಲ್ಲ ಮಾರಿ ಅವನು 2 ಮನೆ ಕಟ್ಬಿಡ್ತಾನೆ. ಇವನಿಗೆ ಇವನು ಅದೇ ಮನೆ ಎದುರುಗಡೆ ಇರ್ತಾನೆ. ಅವ್ನು 2 ಮನೆ ಕಟ್ಟುವಾಗ್ಲೂ ಇನ್ನು ನೋಡ್ತಿದ್ದ, 3ನೇ ಮನೆ ಕಟ್ಟಲು ನೋಡ್ತಾನೆ, 4ನೇ ಮನೆ. ಅಯ್ಯೋ, ಆ ಗಾಡಿ ಕೊಟ್ಟದ್ರಿಂದನೇ ಹೀಗಾಯ್ತು. ನಾನು ಆ ಗಾಡಿ ಕೊಡದೇ ಇದ್ರೆ ಅವನು ನನ್ನ ಮನೆ ತರ ಇರ್ತಿದ್ದ, ನಾನು ಅವನ ಮನೆ ತರ 3 ಮನೆ ಕಟ್ತಿದ್ದೆ ಅಂತ ಅನುತಾಪಿ, ನಿರಂತರ ತಪಿಸ್ತಾನೇ ಇರ್ತಾನೆ. ಇದು ಇಂಥದ್ದೊಂದು ಸ್ವಭಾವ. ಕೃಪಣ ಅಂದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ. ಎಲ್ಲರ ಹತ್ರನೂ ಸಮಸ್ಯೆ ಹೇಳ್ಕೊಳ್ತಾನೇ ಇರುವುದು. ಸಮಸ್ಯೆ ಇರಲ್ಲ ಕೆಲವೊಮ್ಮೆ ಅಂತೂ, ಕೆಲವೊಮ್ಮೆ ಚೂರಿರುತ್ತೆ, ಅದನ್ನು 100 ಮಾಡಿ ಹೇಳುದು. ನನಗಷ್ಟು ಸಮಸ್ಯೆ ಇದೇನು, ನೀವು ಕೇಳುವುದೇ ಬೇಡ. ಆಫೀಸಿಗೆ ಚೂರೇನೋ ಲೇಟ್ ಆಗಿರುತ್ತೆ, ಅವರೇ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ಮನೆಯಲ್ಲಿ ಏನ್ ತಿಂದು ಬಂದಿ ಅಂತ ಅಷ್ಟೇ ಕೇಳುದು. ಇಷ್ಟು ಉಪ್ಪಿಟ್ಟು ಅಂದ್ರೆ ಮುಗಿದೋಯ್ತು. ಅವ್ನ ಸಮಸ್ಯೆ ಸಮೇತ ಹೇಳ್ತಾನೆ. ಅಯ್ಯೋ, ಮನೆಯಲ್ಲಿ ಬೆಳಿಗ್ಗೆ ರವೆ ಇರ್ಲಿಲ್ಲ, ನಾನು ಅಂಗಡಿಗೆ ಹೋಗಿ ಎದುರುಗಡೆ ಬರ್ಬೇಕಾದ್ರೆ ಬಾಗಿಲು ತಾಕಿ ಕಾಲಿಗೊಂದು ಗಾಯ ಆಗಿ ಅವ್ನು ಕೇಳಿದ್ನಿಗೆ ತಿಂದ್ಯಾ ಇಲ್ಲ ಅಂತ. ಅವನು ಅಲ್ಲಿಂದ ಶುರು ಮಾಡಿ ತನ್ನ ಎಲ್ಲಾ ಸಮಸ್ಯೆಗಳನ್ನು ಮುಂದಿಟ್ಟು, ಅಯ್ಯೋ ಪಾಪ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದ್ರ, ತಡ ಆಯ್ತಾ, ಪರವಾಗಿಲ್ಲ ಬಿಡಿ ಅಂತ ಹೇಳಬೇಕು ಅಂತ ಅದರ ಅಪೇಕ್ಷೆ. ಸಿಂಪತಿ ಗಿಟ್ಟಿಸಿಕೊಳ್ಳು. ಕೃಪಣ ಅಂದ್ರೆ ಕಾರ್ಪಣ್ಯ ಸ್ವಭಾವ ಅಂತ ಅನ್ನೋದು. ಇನ್ನೊಬ್ಬರಿಂದ ಸದಾ ಏನಾದ್ರೂ ಒಂದು ತನಗೆ ಕಷ್ಟ ಇದೆ, ಇವ್ರ ಪಾಪ ಕಷ್ಟದಲ್ಲಿದ್ದಾರೆ, ಇವರಿಗೇನು ಅನ್ಬಾರ್ದು, ಇವರಿಗೇನು ಹೇಳಬಾರ್ದು ಅಂತ ಹಾಗೇನೇ ನಿರೀಕ್ಷೆಯಲ್ಲಿ ಬದುಕ್ತಾ ಇರುವವನು, ಇದು ಕೃಪಣ. ಬಲಿಯಾನ್, ಇನ್ನೊಬ್ಬನಿಗೆ ತಾನು ಅತ್ಯಂತ ಬಲಿಷ್ಠ ಅಂತ ಅನ್ನುವಂತಹ ಒಂದು ಅತಿಯಾದ ಅಭಿಮಾನ. ತನ್ನ ಬಲದ ಮುಂದೆ ಯಾರೂ ಕೂಡ ಇಲ್ಲ, ತಾನು ಅತ್ಯಂತ ಬಲಿಷ್ಠ ಅಂತ ಅನ್ನುವ ಸ್ಥಿತಿಯಲ್ಲಿ ಅದರ ಬಗ್ಗೆ ತುಂಬಾ ನಿರೀಕ್ಷೆ ಮಾಡುವವನು. ವರ್ಗ ಪ್ರಶಂಸಿ, ಈ ತನ್ನವರು ಅಂತ ಯಾರೋ ಇರ್ತಾರಲ್ಲ ಅಂಥವ್ರನ್ನು ಮಾತ್ರ ಹತ್ತಿರ ಬಿಟ್ಕೊಳ್ತಾನೆ. ಯೋಗ್ಯನಾಗಿ ಇನ್ನೊಬ್ಬ ಕೆಲಸ ಮಾಡ್ತಾ ಇದ್ರು, ನನ್ನ ಅಪೇಕ್ಷಿತವಾದ ಕಾರ್ಯಗಳನ್ನು ಮಾಡಲ್ಲ, ಅವನು ಕೊಟ್ಟ ಕೆಲಸ ಮಾತ್ರ ಮಾಡ್ತಾನೆ. ನಾನೇನೋ ಒಂದು ಕೆಲಸ ಹಿಡಿದ್ರೆ ಮಾಡಲ್ಲ, ಅದು ಇವನ್ ಕೆಲಸ ಅಲ್ಲ, ಅದಕ್ಕೆ ಅವ್ನು ಮಾಡಲ್ಲ. ಆದ್ರೆ ಅವನೇನು ಕೋಪ, ಯಾಕಂದ್ರೆ ನನ್ಗೆ ಬೇಕಾದನ್ನು ಮಾಡಿಕೊಡಲ್ಲ ಅಂತ. ಅದಕ್ಕೋಸ್ಕರ ವರ್ಗ ಪ್ರಶಂಸಿ, ಒಂದು ವರ್ಗವನ್ನು ಮಾತ್ರ ಅವರ ಹೊಗಳಿಕೆಯ ಬಗ್ಗೆ ಭಾರಿ. ನಮ್ಗೆ ಆಫೀಸಲ್ಲಿ ಇಂಥದ್ದೆಲ್ಲ ಬೇಕಾದಷ್ಟು ಇರುತ್ತೆ. ಮತ್ತೆ ಅಥವಾ IT ಜಿಜ್ಞಾಸ ಬೇಡ. ವನಿತಾಸು ದ್ವೇಷ್ಟ, ಹೆಣ್ಣು ಕುಲವನ್ನೇ ಕಂಡ್ರೆ ಅದರ ಬಗ್ಗೆ ಅತ್ಯಂತ ದ್ವೇಷ. ಇದು ಕೂಡ ಅವನ ಸಾಧನೆಗೆ ಅತ್ಯಂತ ಭಂಗ ಕೊಡುವಂಥದ್ದು. ವನಿತಾಸು ದ್ವೇಷ್ಟ, ಅದರಲ್ಲಿ ಬಹುವಚನ. ಆ ಕುಲ ಕಂಡ್ರೆ ಆಗಲ್ಲ ಅಂತ ಅಂತದ್ದೊಂದು ಅವನಿಗೆ ಏನೋ ಒಂದು ವೈಯಕ್ತಿಕವಾಗಿ ಯಾರೋ ಒಬ್ಬರಿಂದ ಅನ್ಯಾಯ ಆಗಿರುತ್ತೆ, ಯಾರೋ ಒಬ್ರು ನನ್ನ ಏನೋ ಉಪಟಳ ಕೊಟ್ಟು ಕಿರಿಕಿರಿ ಮಾಡಿರ್ತಾರೆ. ಆದ್ರಿಂದಾಗಿ ಕೊನೆಗೆ ಎಲ್ಲರ ಬಗ್ಗೆನೂ ಅದೇ ರೀತಿಯಾದ ಕೆಟ್ಟ ಅಭಿಪ್ರಾಯದಲ್ಲಿ ಕೂಡಿರ್ತಾನೆ. ಈ ದ್ವೇಷ ಸುಮ್ಮನೆ ಅಲ್ಲ, ಬರೀ ಅವರ ವಿರುದ್ಧ ಕೆಟ್ಟದ್ದನ್ನೇ ಮಸೀತಾ ಇರುವಂತಹ ಸ್ವಭಾವದವನು. ಇದು ಮತ್ತೆ 7 ರೀತಿಯಾದ ನೃಶಂಸ, ಕ್ರೌರ್ಯವನ್ನ ತಿಳಿಸುವಂತಹ, ತಪಸ್ಸಿಗೆ ಕಲ್ಮಶವಾಗಿ ಕಾಡುವಂತಹ ದೋಷ.
12 ಗುಣಗಳನ್ನು ಹೇಳಿದ್ರು ಮತ್ತೆ ಬೇಕು ಅಂತ. ಯಾವುದದು? ತಪಸ್ಸಿಗೆ ಬೇಕಾದದ್ದು. ಧರ್ಮಶ್ಚ ಸತ್ಯಂಚ ದಮಸ್ತಪಶ್ಚ ಅಮಾತ್ಸರ್ಯಂ ಹ್ರೀಹಿ ತಿತಿಕ್ಷಾನುಸೂಯ ಯಜ್ಞಶ್ಚ ದಾನಂಚ ಧೃತಿಂ ಶ್ರುತಂಚ ವ್ರತಾನಿ ವೈ ದ್ವಾದಶ ಬ್ರಾಹ್ಮಣಸ್ಯ. ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ತಪಸ್ಸಿನ ದಾರಿಯಲ್ಲಿ ಅವನು ತನ್ನನ್ನ ಉಳಿಸಿಕೊಳ್ಳಬೇಕು ಅಂತ ಬಯಸುವನಾದ್ರೆ ಧರ್ಮ ಅಂದ್ರೆ ಎಲ್ಲರನ್ನೂ ಉಳಿಯಗೊಡುವಂತೆ ನಡ್ಕೊಳ್ಳುವುದು. ಧರ್ಮ ಅಂದ್ರೆ ಧರ್ಮದ ಬೋರ್ಡ್ ಹಾಕೊಂಡು ಧರ್ಮಿಷ್ಠ ಅಂತ ಹಾಕೊಂಡ್ರೆ ಉಪಯೋಗ ಇಲ್ಲ. ಧರ್ಮ ಅಂದ್ರೆ ಎಲ್ಲರೂ ಬದುಕಲಿಕ್ಕಾಗುವಂತಹ ರೀತಿಯಲ್ಲಿ ಬದುಕುವುದು. ಸತ್ಯ ಪ್ರಾಮಾಣಿಕತೆ, ದಮ ಇಂದ್ರಿಯಗಳ ನಿಗ್ರಹ, ಆಮೇಲೆ ತಪಃ ಸರಿಯಾದ ಆಲೋಚನೆ, ಅಮಾತ್ಸರ್ಯಂ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡದೇ ಇರುವುದು, ಹ್ರೀಹಿ ನಾಚಿಕೆ ಬೇರೆಯವರ ವಿಷಯದಲ್ಲಿ ಅನರ್ಥ ಒಡ್ಡಲಿಕ್ಕೆ ನಾಚಿಕೆ, ತಿತಿಕ್ಷಾ ಸಹಿಸಿಕೊಳ್ಳುವ ಗುಣ, ಅಮಾತ್ಸರ್ಯ ಅಂದ್ರೆ ಒಂಥರ ಸ್ಪರ್ಧೆ, ಅದು ಒಟ್ಟಿಗೆ ಇದೆ ಶಬ್ದ. ಅಮಾತ್ಸರ್ಯ ಇದೆ, ಇನ್ನೊಂದು ಕಡೆ ಅನಸೂಯ ಇದೆ. ಏನು ನಮ್ಗೆ ಒಂದೇ ಶಬ್ದ. ಮಾತ್ಸರ್ಯ ಅಂದ್ರೆ ಮತ್ತಃ ಸರತಿ ಅನ್ನುವ ವಿಷಯದಲ್ಲಿ ಸ್ಪರ್ಧೆ. ನನ್ಕಿಂತ ಮುಂದೆ ಹೋಗ್ತಾನೆ, ಇವನನ್ನ ನನ್ಕಿಂತ ಮುಂದೆ ಹೋಗ್ಲಿಕ್ಕೆ ಬಿಡಬಾರ್ದು ಅನ್ನುವ ದೃಷ್ಟಿಯಲ್ಲಿ ಮಾಡುವ ಪ್ರಯತ್ನ. ತನಗೆ ಜಪಾನುಷ್ಠಾನ ಮಾಡಬೇಕು ಅಂತಿಲ್ಲ, ಅವ್ರು ಮಾಡ್ತಿದ್ದಾರ, ಹಾಗಾದ್ರೆ ನಾನು ಮಾಡಬೇಕು, ಇಷ್ಟೇ. ಇದು ಮಾತ್ಸರ್ಯ. ಇದು ಬಿಡಬೇಕು. ಅಸೂಯ ಅಂದ್ರೆ ಅವನಿಗೆ ಸಿಗ್ಲೇಬಾರ್ದು ಅನ್ನೋದಕ್ಕೋಸ್ಕರ. ಇದು ಮಾತ್ಸರ್ಯ ಅಂದ್ರೆ ಅವನು ಮಾಡ್ತಾ ಇದ್ದಾನೆ, ನಾನು ಮಾಡೋದಷ್ಟೇ. ಅವನು ಮಾಡದ ಹಾಗೆ ಏನ್ ಮಾಡುದು, ಅದು ಅಸೂಯ. ಅದಕ್ಕೆ ಅಡ್ಡ ತರುವುದು, ಅದಕ್ಕೆ ಬೇರೆ ಕಡೆಯಿಂದ ಅವನಿಗೆ ವಿರುದ್ಧವಾದ ರೀತಿಯಲ್ಲಿ ಏನಾದರೂ ಒಂದು ಕಟಿಪಿಟಿ ಮಾಡಿ ಅವನನ್ನ ಸ್ಥಾನದಿಂದಲೇ ನಿರ್ಮೂಲನೆ ಮಾಡಿ ಬಿಡುವುದು. ಇದು ಅಸೂಯ. ಈ ಅನಸೂಯ ಬೇಕು. ಯಜ್ಞ ಒಳ್ಳೆಯ ರೀತಿಯಿಂದ ಸತ್ಕರ್ಮಗಳನ್ನು ಆಚರಿಸುವಂತಹದ್ದು. ದಾನ ಸುಮ್ಮನೆ ಸತ್ಕರ್ಮಗಳ ಆಚರಣೆ ಮಾಡಿದರೆ ಸಾಕಾಗುವುದಿಲ್ಲ, ಅದನ್ನ ಅಗತ್ಯ ಇದ್ದವರಿಗೆ ಅಗತ್ಯ ಇದ್ದ ಕಾಲದಲ್ಲಿ ವಸ್ತುಗಳನ್ನು ದಾನ ಮಾಡುವಂಥದ್ದು. ಇದು ದಾನಂ. ದಾನ ಮತ್ತು ಸಹಾಯ ಬೇರೆ ಬೇರೆ ಆಗತ್ತೆ. ದಾನ ಅಂದ್ರೆ ತಿಳಿದವರಿಗೆ ಕೊಟ್ಟರೆ ದಾನ. ನಾವು ಯಾರೋ ಒಬ್ಬರಿಗೆ ಹೊಟ್ಟೆಗೆ ಹಸಿವಾದಾಗ ಕೊಡ್ತೇವಲ್ಲ, ಅದು ದಾನ ಅಲ್ಲ, ಅದು ಸಹಾಯ. ದಾನ ಅಂತಂದಾಗ ಪಡೆದವನು ಅದನ್ನ ಸದ್ವಿನಿಯೋಗ ಮಾಡುವುದು ಅಂತಂದ್ರೆ ಅದು ಜ್ಞಾನಕ್ಕೆ ಕಾರಣ ಆಗಬೇಕು, ಆಗ ಅದು ದಾನ ಆಗುತ್ತೆ. ಅದನ್ನಾಗೆ ನಮಗೆ ಈ ವ್ಯತ್ಯಾಸ ಗೊತ್ತಿಲ್ಲದೆ ನಾವು ದಾನ ಧರ್ಮ ಮಾಡಿದ್ರು, ತುಂಬಾ ದಾನಿಗಳು ಹೌದು, ಸಮಾಜಕ್ಕೆ ಉಪಕಾರ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಸತ್ಯ, ಆದರೆ ಅದು ದಾನ ಅಂತ ಅನಿಸುವುದಿಲ್ಲ. ಹಾಗಾಗಿ ಯಾರು ತಪಸ್ಸು ಮಾಡ್ತಾನೋ ಅವನು ದಾನದ, ಯಾಕೆಂದ್ರೆ ಅವನು ತಪಸ್ಸು ಜ್ಞಾನಕ್ಕಾಗಿ ಅಲ್ವಾ, ಹಾಗಾಗಿ ದಾನವು ಜ್ಞಾನಕ್ಕಾಗಿ ಇರಬೇಕು. ಅದು ಒಂದು ಧರ್ಮ ಆಗುತ್ತೆ ಅವನಿಗೆ. ಇದರ ಜೊತೆಗೆ ಮುಂದೆ ಮತ್ತೆ ಹೇಳ್ತಾರೆ, ಧೃತಿ ದೃಢವಾದ ನಿಶ್ಚಯ. ತಾನು ಯಾವುದರ ಬಗ್ಗೆ ತಪಸ್ಸು ಮಾಡ್ತಾ ಇದ್ದೇನೋ, ಯಾವುದನ್ನು ಅಧ್ಯಯನ ಮಾಡ್ತಾ ಇದ್ದೇನೋ ಅದ್ರಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಅಯ್ಯೋ ಅವ್ರು ಅದು ಹೇಳ್ತಾರೆ, ಇವ್ರು ಇದೇ ಹೇಳ್ತಾರೆ, ಕೊನೆಗೆ ನೋಡಿದ್ರೆ ಯಾವುದೋ ಹೌದೋ ಅಲ್ವೋ ಡೌಟ್ ಬರುತ್ತೆ ಅನ್ನುವ ಸ್ಥಿತಿಯಲ್ಲಿ ಅನಿಶ್ಚಿತತೆಯಿಂದ ಅವನ ಬದುಕು ಸಾಗಬಾರ್ದು. ಧೃತಿ ಅದು ಕೇವಲ ತತ್ವದ ಬಗ್ಗೆ ಅಲ್ಲ, ಜೀವನದ ಬಗ್ಗೆಯೂ ಹಾಗೆ. ನಾನು ಈ ದಾರಿಯಲ್ಲಿದ್ದೇನೆ, ನನಗೆ ಈ ದಾರಿ ತೃಪ್ತಿ ಇದೆ, ಇರುವುದು ಒಂದು ಕೆಲಸದಲ್ಲಿ ಅದನ್ನು ಬೈಕೊಳ್ತಾನೇ ಬದುಕುದು. ಇದೊಂದು ಕೆಲಸ ಬೇಡ, ಸಂಬಳ ಅಲ್ಲೇ ವರ್ಷಗಟ್ಟಲೆ ಕಳೆದಿರ್ತಾನೆ, ಮತ್ತು ಬೈಕೋತಾ ಇರ್ತಾನೆ. ಹೊಟ್ಟೆ ತುಂಬಿಸಿದ್ದಷ್ಟು ವರ್ಷ ಅದೇ ಆದ್ರೂ ಇರ್ತಾನೆ. ಎಷ್ಟೋ ಸರ್ತಿ ಎಷ್ಟೋ ಕೆಲಸಗಳಲ್ಲಿ ಟೀಚರ್ಸ್ ಇರ್ತಾರೆ, ಎಷ್ಟೋ ಸರ್ತಿ ಬೈಕೋತಾ ಇರ್ತಾರೆ, ಸರಿಯಿಲ್ಲ ಇದು ಸರಿಯಿಲ್ಲ. ಅವರು IT ಕಂಪನಿಯಲ್ಲಿ ಇದ್ದವರಿಗಾದ್ರೆ ಏನು ತಿಂಗಳಿಗೆ ಬೇಕಾದಷ್ಟು ಬರುತ್ತೆ, ನಮಗೆ ನೋಡಿ ಎಷ್ಟು ಕಷ್ಟ ಇದೆ ಅಂತ ಬೈಕೋತಾ ಇರ್ತಾರೆ. IT ಕಂಪನಿಯವ್ರು ಬೈಕೋತಾ ಇರ್ತಾರೆ, ಅವ್ರಿಗೆ ನೋಡಿ 2 ತಿಂಗಳು ರಜೆ ಸಿಗುತ್ತೆ, ನಮ್ಗೆ ಆ ರಜೆನೇ ಇಲ್ಲ. ನಾವು ನೋಡಿ ಎಲ್ಲ ಒದ್ದಾಡಬೇಕು, ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಒದ್ದಾಡಬೇಕು ಅಂತ. ನೀವು ಎಲ್ಲಿ ನಿಲ್ತೀರೋ ನಿಮ್ಗೆ ಅದಕ್ಕಿಂತ ಎದುರುಗಡೆ ಇದ್ದದ್ದು ಅವ್ಯವಸ್ಥೆ ಕಾಣುತ್ತೆ. ಆದ್ರೆ ಎರಡನ್ನೂ ಬಿಟ್ಟು ಮಧ್ಯದಲ್ಲಿ ನಿಂತು ನೋಡಿದವನಿಗೆ ಯಾವುದರಲ್ಲಿ ಏನು ತನಗೆ ಹೊಂದುವಂತದ್ದಾದಾಗ ಅದು ಸುಖ ಕೊಡುತ್ತೆ, ತನಗೆ ಹೊಂದದೇ ಇರುವಂತದ್ದಾದಾಗ ಅದು IT ಆದ್ರೂ ಕಷ್ಟ, ಟೀಚರ್ ಫೀಲ್ಡ್ ಆದ್ರೂ ಕಷ್ಟ. ಫೀಲ್ಡ್ ಅನ್ನೋದು ಯಾವುದು ಕಷ್ಟ ಅಲ್ಲ, ನಾವು ಅದಕ್ಕೆಷ್ಟು ನ್ಯಾಯ ಒದಗಿಸಿ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೇವೆ ಅನ್ನೋದ್ರ ಮೇಲೆ ಅದು ಕಷ್ಟ ಸುಖವನ್ನು ಕೊಡುತ್ತೆ. ಹಾಗಾಗಿ ಧೃತಿ, ಅವನಿಗೆ ಒಂದು ನಿಶ್ಚಯ, ತಾನು ಈ ವೈದಿಕ ಮಾರ್ಗದಲ್ಲಿ ಇದ್ದೇನೆ ಅಂದ್ರೆ ಬಹಳ ಜನ ಅವನ ವೇಸ್ಟು, ಏನೋ ಅಡಗುಲಜ್ಜಿ ಕತೆ ಬೇಡವಾದ್ದನ್ನು ಓದ್ಕೊಂಡು ಕೂತಿದ್ದಾನೆ, ಅವನಿಗೊಂದು ಸಮಾಜದಲ್ಲಿ ಎಂಥದ್ದು ಗೊತ್ತಿಲ್ಲ ಅಂತ ಅವನನ್ನು ಹೀಯಾಳಿಸ್ತಾರೆ ಹೊರಗಿನವರು. ಆದ್ರೆ ಅವನಿಗೆ ಹಾಗೆ ಹೀಯಾಳಿಸುವಾಗ ಅಯ್ಯೋ ಅವರೆಲ್ಲ ನನ್ನನ್ನು ನಿಂದಿಸ್ತಾ ಇದ್ದಾರೆ, ನಾನು ಏನ್ ಮಾಡ್ತಿದ್ದೇನೆ, ಇದಕ್ಕೆ ಅರ್ಥನೇ ಇಲ್ವೋ ಏನು, ನಿಜವಾಗಿ ದೇವರಿದ್ದಾನೋ ಇಲ್ವೋ, ಅದೀ ಮಂತ್ರದಿಂದ ಹೇಳುತ್ತೋ ಇಲ್ವೋ, ಇದಕ್ಕೇನು ಅರ್ಥವೋ ಏನು, ಎಂಥದ್ದು ಇದು ಅಂತ ಅಕಸ್ಮಾತ್ ಅವನು ಸಂದೇಹದಲ್ಲೇ ಬದುಕ್ತಾ ಇದ್ದಾನೆ ಅಂದ್ರೆ ನಂಗೆ ಆ ಫೀಲ್ಡ್ ಏನು ಉಪಯೋಗ ಕೊಡಲ್ಲ, ಫಲ ಕೊಡಲ್ಲ, ಅದು ಕಲ್ಮಶ.
ಅದು ಆಗಬಾರ್ದು. ಧೃತಿ, ತಾನು ಇರುವ ದಾರಿಯ ಬಗ್ಗೆ ಅವನಿಗೆ ಸ್ಪಷ್ಟತೆ ಇರಬೇಕು. ಇಲ್ಲೂ ಕಾಲು ಹಾಕುದು, ಈಚೆನೂ ಕಾಲು ಹಾಕುದು, ಅಲ್ಲಿಂದ ದುಡ್ಡು ಬೇಕು, ಇಲ್ಲಿಂದ ಪುಣ್ಯ ಬೇಕು, ಎರಡೆರಡು ಆಗಲ್ಲ. ಬೇಕು ಅಂತ ಒಂದು ನಿಶ್ಚಯ ಮಾಡಿದ್ರೆ ಒಂದು ದಾರಿಯನ್ನು ಗಟ್ಟಿಯಾಗಿ ಹಿಡಿಬೇಕು. ಸರಿ, ಕಷ್ಟ ಕೊಟ್ಟರು ಇದೇ ಮಾರ್ಗ, ಸುಖ ಕೊಟ್ಟರು ಇದೇ ಮಾರ್ಗ ಅನ್ನೋದು ನಿಶ್ಚಯವಾಗಿರ್ಬೇಕು ಅವನಿಗೆ. ಕಷ್ಟ ಸುಖಗಳು ಸರಿ ತಪ್ಪುಗಳ ನಡುವೆ ನಿಲ್ಲಲ್ಲ. ಸರಿ ಇದ್ದವನಿಗೂ ಕಷ್ಟ ಸುಖ ಇದೆ, ತಪ್ಪು ಮಾಡಿದವನಿಗೂ ಕಷ್ಟ ಸುಖ ಇದೆ. ಧೃತಿ ಏನು ಅಂದ್ರೆ ಗುರಿ ಏನು ಅಂತ, ಮುಟ್ಟುದೆಲ್ಲಿಗೆ, ಅದನ್ನು ಈ ದಾರಿ ಮುಟ್ಸತ್ತೆ ಅಂದ್ರೆ ನಾನು ಇದರಲ್ಲೇ ಇರ್ತೇನೆ, ನಂಗೆ ಇದೇ ಸರಿ ಅಂತ ಧೃತಿ ಇರಬೇಕು. ಶ್ರುತಂ, ತುಂಬ ಕೇಳಬೇಕು. ನಾವೀಗ ಹೇಳೋ ಸ್ಟೇಜಿಗೆ ಬಂದಾಯ್ತು, ಇನ್ನೇನು ಕೇಳೋದು? ಅದೆಲ್ಲ ಕೇಳೋದೆಲ್ಲ ಹಳೆ ಕಾಲದ್ದು. ನಾವೀಗ ಬಂದಾಯ್ತು, ನಾವೀಗ IT ಪ್ರೊಫೆಷನ್ನು ಅಥವಾ ಪ್ರೊಫೆಸರ್ ಆದಮೇಲೆ ಇನ್ನೊಬ್ರು ಉಪನ್ಯಾಸ ಮಾಡಿದ್ದೇನು ಕೇಳೋದು ಅಂತ ಆ ಕಿವಿಯ ಬಗ್ಗೆ ಅನಾದರ ತೋರಬಾರದು. ಮತ್ತು ಕೇಳ್ತಾ ಇರಬೇಕು, ಮತ್ತು ಅಭ್ಯಾಸದಲ್ಲಿ ತೊಡಗ್ತಾ ಇರಬೇಕು. ಇದು ವ್ರತ. ಒಬ್ಬ ತಿಳಿದವನಿಗೆ, ಜ್ಞಾನಿಯಾದವನಿಗೆ ಇರಬೇಕಾದ ವ್ರತ. ಹೀಗೆ ಇಷ್ಟು ಗುಣಗಳು ಜ್ಞಾನಿಯಾದ ದಾರಿಯಲ್ಲಿ, ಜ್ಞಾನಿಯಾಗುವವನ ದಾರಿಯಲ್ಲಿ ಅವನನ್ನ ಪೋಷಕವಾಗಿ ನಿಲ್ಲುವಂಥವುಗಳು. ಯಸ್ತ್ವೇತೇಭ್ಯ ಪ್ರಭವೇತು ದ್ವಾದಶಭ್ಯ ಸರ್ವಾಪೀಮಾಂ ಪೃಥಿವೀಂ ಸ ಶಿಷ್ಯಾತ್ ತ್ರಿಭಿರ್ದ್ವಾಭ್ಯಾಂ ಏಕತೋ ವಾರ್ಥಿತೋ ಯಃ ತಸ್ಯ ಸ್ವಮಸ್ತೀತಿ ಚ ವೇದಿತವ್ಯಃ. ಇವುಗಳಲ್ಲಿ 12 ಗುಣಗಳು ಕೂಡ ಚೆನ್ನಾಗಿ ಅವನ ಜೀವನದಲ್ಲಿ ಲಭ್ಯವಾಯಿತು ಅಂದರೆ ಕಲ್ಮಶಗಳ ಸ್ಪರ್ಶ ಇಲ್ಲದೆ ಉತ್ತಮವಾದ ಗತಿಯನ್ನು ಆತ ಹೊಂದುತ್ತಾನೆ. ಆದರೆ ಅಕಸ್ಮಾತ್ ಅವನಿಗೆ ಎಲ್ಲವನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಸಂಪಾದನೆ ಮಾಡಲಿಕ್ಕೆ ಆಗದೇ ಇರಬಹುದು, ಎಲ್ಲರಿಗೂ ಎಲ್ಲವೂ ದಕ್ಕದೇ ಇರಬಹುದು. ಆದರೆ ಸ್ವಲ್ಪ ಪ್ರಯತ್ನ ಪಟ್ಟು 1 5, 1 4, 1 3, ಕೊನೆಗೆ ಒಂದಾದರೂ ಸರಿಯಾಗಿ ಒಂದು ಗುಣವಾದರೂ ಕೂಡ ಈ ಗುಣದಲ್ಲಿ ನಾನು ಯಾವತ್ತೂ ಹಿಂದೆ ಬಿದ್ದಿಲ್ಲ, ಈ ವಿಷಯದಲ್ಲಿ ನಾನು ತಾಳ್ಮೆ ಅನ್ನೋ ವಿಷಯದಲ್ಲಿ ನಾನು ಪರಿಪೂರ್ಣವಾಗಿದ್ದೇನೆ, ಅದು ಅಹಂಕಾರ ಆಗಬಾರ್ದು. ಮತ್ತೆ ಎಲ್ಲ ಗುಣಗಳನ್ನು ಗೆದ್ದು ಅದೊಂದೇ ತಲೆ ಮೇಲೆ ಕೊಡುತ್ತೆ, ಷಡ್ವರ್ಗ ನಿಗ್ರಹಾಚಾರ್ಯ ಅಂತ. ಆ ಥರ ಆಗದೆ ಒಂದನ್ನಾದ್ರೂ ಏಕತೋವಾ ಅರ್ಪಿತ, ಒಂದನ್ನಾದ್ರೂ ಕೂಡ ಸರಿಯಾಗಿ ಸಂಪಾದಿಸಿದ ಅಂದ್ರೆ ಅದು ಎರಡನೇದಕ್ಕೆ ಲಿಂಕ್ ಕೊಡುತ್ತೆ. ಸ್ಪರ್ಧೆ ಅಂತ ಒಂದೊಂದು ಬಿಟ್ಟ ಅಂದ್ರೆ ಆಗ ಇನ್ನೊಬ್ಬರಿಗೆ ಹಾನಿ ಮಾಡಬೇಕು ಅನ್ನೋ ಯೋಚನೆ ಬಿಟ್ಟು ಹೋಗುತ್ತೆ. ಸ್ಪರ್ಧೆ ಬಂದ್ಮೇಲೆ ಹಾನಿ ಮಾಡಬೇಕು ಯೋಚನೆ ಬರುದು. ಒಂದು ತಪಸ್ಸು ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಸರಿಯಾಗಿ ಆಲೋಚನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಸರಿಯಾಗಿ ಆಲೋಚನೆ ಮಾಡುವಾಗ ಪ್ರಾಮಾಣಿಕವಾಗಿರುವುದೇ ಸರಿ ಅಂತ ಅನಿಸುತ್ತೆ. ಸರಿಯಾಗಿ ಆಲೋಚನೆ ಮಾಡಿದ್ಮೇಲೆ ಅವರ ಪಾಲಿನ ಸಂಪತ್ತನ್ನು ಅವ್ರಿಗೆ ಕೊಡಬೇಕಲ್ವಾ ಅಂತ ದಾನದ ಬುದ್ಧಿ ಬರುತ್ತೆ. ಸರಿಯಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ಯಜ್ಞದಲ್ಲಿ ಸಂಪತ್ತು ನನಗೆ ಅಂತ ಬಂದ ಮೇಲೆ ಅದರಲ್ಲಿ ಒಂದು ಪಾಲು ಯಜ್ಞದಲ್ಲಿ ಭಾಗವಹಿಸಬೇಕಾದದ್ದು ನಮ್ಮ ಕರ್ತವ್ಯ. ಅದು ಕರ್ತವ್ಯದ ದೃಷ್ಟಿಯಿಂದ ಒಂದು ಗುಣ ಬಂತು ಅಂದರೆ ಸರಿಯಾಗಿ ಎಲ್ಲ ಗುಣಗಳು ನಿಧಾನಕ್ಕೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅದು ಹುಡ್ತಾ ಹೋಗುತ್ತೆ, ತಾನಾಗಿ ಬೆಳೀತಾ ಇರುತ್ತೆ. ಸರಿಯಾಗಿ ಆಲೋಚನೆ ಮಾಡಿದ ಯಾವುದೋ ಒಂದು ಧರ್ಮದಲ್ಲಿರಬೇಕು ಅಂತ ಮನಸ್ಸು ಬಂತು ಅಂತ ಇಟ್ಕೊಳ್ಳಿ. ಯಜ್ಞವು ನನ್ನ ಧರ್ಮ, ಮನುಷ್ಯನಾದ ಮೇಲೆ ಆಲೋಚನೆ ಮಾಡುವುದು ಸರಿಯಾಗಿರಬೇಕು, ಅದು ತಪಸ್ಸು ಅನ್ನೋದು ಧರ್ಮ. ಎಲ್ಲವೂ ಧರ್ಮವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಕೆಟ್ಟ ಕೆಲಸ ಮಾಡುವುದರಲ್ಲಿ ವಿಷಯ ರೀಹಿ ನಾಚಿಕೆ ಬೇಡ, ಇದು ಧರ್ಮ ಅಲ್ಲ. ತಿತಿಕ್ಷಾ ಇರಲಿ, ಅವನಿಗೆ ಎಷ್ಟು ಬೇಕೋ ಅಷ್ಟು ಅವನಿಗೆ ಸಿಗುತ್ತೆ, ನಾನು ಸಹಿಸ್ಕೊಂಡಿರ್ಬೇಕು, ನಾನು ಕೊಡುವಾಗ ದೇವರು ಕೊಟ್ಟೇ ಕೊಡ್ತಾನೆ. ಧರ್ಮನೂ ಒಂದು ಗುಣ ಬಂದರೆ ಎಲ್ಲ ಗುಣಗಳು ಅದಕ್ಕೊಂದಕ್ಕೊಂದು ಹೊಂದುತ್ತಾ ಹೋಗುತ್ತೆ. ಯಾಕೆಂದ್ರೆ ಎಲ್ಲವೂ ತತ್ವವೆನಿಸಿದ ಪರಮಾತ್ಮನಿಗೆ ಪೂರಕವಾದ ಅಂಶಗಳಾದ್ರಿಂದಾಗಿ ಅದು ಒಂದಕ್ಕಿಂತ ಒಂದನ್ನು ಬೆಳೆಸ್ತಾ ಹೋಗುತ್ತೆ. ಮುಂದೆ ದಮಸ್ತ್ಯಾಗೋ ಪ್ರಮಾದಶ್ಚ ಏತೇಷ್ವಮೃತಮಾಹಿತಂ ತಾನಿ ಸತ್ಯ ಮುಖಾನ್ಯಾಹು ಬ್ರಾಹ್ಮಣ ಯೇ ಮನೀಷಿಣ. ಸರಿ, ಇದರಲ್ಲಿ ಅಮೃತವಾದದ್ದು 3 ಅಂತ ಹೇಳಿದ್ರಲ್ಲ, ಯಾವುದನ್ನು 3 ಹೇಳಬಹುದು ಅಂದ್ರೆ ದಮ, ತ್ಯಾಗ, ಅಪ್ರಮಾದ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ತ್ಯಾಗ ಅಂದ್ರೆ ಇನ್ನೊಬ್ಬರಿಗೆ ಬಿಟ್ಟು ಕೊಡುವ ವಿರಕ್ತಿ, ಕೆಲಸನೇ ತ್ಯಾಗ ಮಾಡೋದಲ್ಲ. ನಮ್ಮಲ್ಲಿ ಕೆಲವರಿಗೆ ತ್ಯಾಗ ಇರುತ್ತೆ, ನೀ ನಮ್ಮನ್ನು ನೋಡ್ಕೋ, ನೀ ನಮ್ಮನ್ನು ನೋಡ್ಕೋ ಅಂತ ಇಬ್ರು ತ್ಯಾಗ ಮಾಡಿ ಬಿಟ್ಟು ಹೋಗ್ತಾರೆ. ತ್ಯಾಗ ಆ ತ್ಯಾಗ ಅಲ್ಲ. ಯಾವುದು ಲಾಭ ಅಂತ ಅನಿಸುತ್ತೋ ಅಂತಹ ವಿಷಯದಲ್ಲಿ ಲಾಭದ ಬುದ್ಧಿ ತೊರೆದು ಕರ್ತವ್ಯದ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡುವುದು ತ್ಯಾಗ. ಅಪ್ರಮಾದ, ಎಚ್ಚರ ತಪ್ಪುವುದು. ಎಚ್ಚರ ತಪ್ಪದೇ ಇರುವಿಕೆ ಅನ್ನೋದು ಎಲ್ಲದರ ಬೇರು. ಅದೊಂದೇ ಮುಂದೆ ಮತ್ತೆ ಹೇಳ್ತಾರೆ. ಇದು ಅಮೃತ ಮಾಹಿತಂ, ಇದು ನಮಗೆ ಪೂರಕವಾದ ತಪಸ್ಸಿಗೆ ಪೂರಕವಾದ ಅಂಶಗಳು ಅಂತ ಹೇಳುವುದರಲ್ಲಿ ಅಮೃತಮಯವಾದಂತಹ ಧರ್ಮಗಳು ಯಾವುದು ಅಂದರೆ ತ್ಯಾಗ, ದಮ, ಅಪ್ರಮಾದ. ಇದು 3 ಅತ್ಯಂತ ಉತ್ತಮವಾದದ್ದು. ಇದು ಬೇಕಿರಬೇಕು.
ಈ ದಮ ಇದೆ ಅಲ್ವಾ, ಅಷ್ಟು ಅಮೃತ ಅಂತ ಹೇಗೆ ಹೇಳ್ತೀರಿ? ಹೌದು, ಆ ದಮವನ್ನ ಸಂಪಾದನೆ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ. ಹೇಳಲಿಕ್ಕೆ ಸುಲಭ. ದಮ 2 ಶಬ್ದ, 2 ಅಕ್ಷರ. ದಮ, ಈಗ ದಮ ಏನು, ನಾವು ದಮ ದಮ ಅಂತ ಹೇಳ್ತಾ ಇರ್ತೇವೆ ಯಾವಾಗ್ಲೂ ಕೂಡ. ಆದ್ರಿಂದ ಏನು ಸಮಸ್ಯೆ ಇಲ್ಲ. ಅಂದ್ರೆ ದಮ, ಅದಕ್ಕೆ ಹೇಳ್ತಾರೆ ಅಷ್ಟಾದಶ ದೋಷ ಸ್ಯಾತ್ ಪ್ರಾತಿಕೂಲ್ಯಂ ಕೃತೆ ಭವೇತ್ ಅನೃತಂ ಚಾಭ್ಯಸೂಯ ಚ ಕಾಮಾರ್ಥೌ ಚ ತಥಾ ಸ್ಪೃಹ ಕ್ರೋಧ ಶೋಕಸ್ತಥಾ ತೃಷ್ಣಾ ಲೋಭ ಪೈಶೂನ್ಯಮೇವ ಚ ಮತ್ಸರಶ್ಚ ವಿಹಿಂಸಾ ಚ ಪರಿತಾಪಸ್ತಥಾ ರತಿಃ ಅಪಸ್ಮಾರಾತಿವಾದಶ್ಚ ತಥಾ ಸಂಭಾವಿತಾತ್ಮನಿ ಏತೈರ್ವಿಮುಕ್ತೋ ದೋಷೈರ್ಯಃ ಸದಾಂತಃ ಸದ್ಭಿರುಚ್ಯತೆ. ದಾಂತಃ, ದಮ ಉಳ್ಳವನು ದಾಂತ, ಶಮ ಉಳ್ಳವನು ಶಾಂತ. ಶಮ ಇದ್ರೆ ಶಾಂತ, ದಮ ಇದ್ರೆ ದಾಂತ. ಹದಿನೆಂಟು ದೋಷಗಳಿವೆ ಅಂತ ಹೇಳ್ತಾನೆ, 18 ಸಮಸ್ಯೆಗಳಿವೆ ದಮಕ್ಕೆ. ಗುಣಗಳಿವೆ ಅಂತಿದೆ. ದಮಃ ಅಷ್ಟಾದಶ ದೋಷ ಶ್ಲೋಕ ಏನಿದೆ, ದಮಕ್ಕೆ 18 ದೋಷಗಳು ಅಂಟಿಕೊಳ್ತಾವೆ. ಮುಂದೆ ನಿಮ್ಗೆ ಶಬ್ದದ ಅರ್ಥ ನೋಡಿ ಯಾಕೆ ಗೊತ್ತಾಗುತ್ತೆ. ಅದು ದೋಷ ಶ್ಲೋಕದಲ್ಲೂ ಗುಣ ಇದೆ. ಎಲ್ಲಿದೆ? ಇದ್ರಲ್ಲಿ. ಅಲ್ಲಿ ಮುಂದೆ ಶಬ್ದ ಏನಿದೆ? ಅನೃತ ಇದೆಯಾ? ಪ್ರತಿಕೂಲಂ ಕೃತಾಕೃತೆ ಅನೃತಂ ಚಾಭ್ಯಸೂಯ ಚ ಕಾಮಾರ್ಥೌ ಚ ತತಸ್ಪೃಹ. ಸರಿ. ದಮೋ ಅಷ್ಟಾದಶ ಗುಣ ಪ್ರತಿಕೂಲಂ ಕೃತಾಕೃತೆ. ಅದು ಸರಿ. ಮುಂದೇನಿದೆ? ಕ್ರೋಧ ಶೋಕ. ಹೌದಾ, ಅದು ಗುಣನಾ? ಶ್ಲೋಕ ನೋಡಿ, ಶ್ಲೋಕ ನೋಡಿ ಮಾತಾಡ್ಬೇಕು. ಶ್ಲೋಕ ನೋಡದೆ ಮಾತಾಡ್ಬೇಕು. ಶ್ಲೋಕದ ಗುಣ ಇದೆ. ಗುಣ ಇದೆ. ಮುಂದೆ ಶ್ಲೋಕಕ್ಕೆ ಮುಂದೆ ಕಂಟಿನ್ಯೂಷನ್ ಏನಿದೆ? ಗುಣ ಇದೆ ಅಲ್ಲಿ. ಅಷ್ಟಾದಶ ದೋಷ ಸ್ಯಾತ್, 18 ದೋಷಗಳು ಮುಂದೆ ಬರ್ತಾವೆ. ಈ ದಮವನ್ನ ಪರಿಹರಿಸಿಕೊಳ್ಳಿಕ್ಕೆ ತುಂಬಾ ಕಷ್ಟ. ಏನದು ದಮೋ ಅಷ್ಟಾದಶ ದೋಷಗಳು ಅಂದ್ರೆ? ಒಂದು ಅನೃತಂ, ಸುಳ್ಳು. ಆಮೇಲೆ ಅಭ್ಯಸೂಯ, ಆಗ ಹೇಳಿದ್ದೆ. ಅಭ್ಯಸೂಯ ಅಂತಂದ್ರೆ ಜೀವ ಇದೆಯಾ? ಅಭ್ಯಸೂಯ, ಅಭಿಮಾನ ಪೂರ್ವಕವಾಗಿ ತಾನು ದೊಡ್ಡವನು, ಅವನು ದೊಡ್ಡವನಾಗಬಾರದು, ತಾನು ಮಾತ್ರ ದೊಡ್ಡವನಾಗಿ ಉಳಿಬೇಕು ಅನ್ನೋದಕ್ಕೋಸ್ಕರ ಏನಾದ್ರೂ ಮಾಡಿ ಅವನನ್ನ ನನಗೆ ಅಡ್ಡ ಬರುವ ದಾರಿಯಿಂದ ಪಕ್ಕಕ್ಕೆ ಸರಿಸುವಂತಹ ಪ್ರಯತ್ನ. ಇದು ಗುಣ ಆಗುತ್ತಾ? ಅಭ್ಯಸೂಯ. ಕಾಮ, ಅರ್ಥ, ಬಯಕೆಗಳು, ಸಂಪತ್ತು, ಸಿಕ್ಕಾಪಟ್ಟೆ ಸಂಪತ್ತಿನ ಅಂದ್ರೆ ಅರ್ಥ ಅಂದ್ರೆ ಇನ್ನೊಂದು ಅರ್ಥ ಪ್ರಯೋಜನ. ಪ್ರಯೋಜನ ಇದ್ರೆ ಮಾತ್ರ ಮಾಡುದು. ಪ್ರಯೋಜನ ಇಲ್ವಾ? ಅದು ಬೇಡ. ಯಾಕಂದ್ರೆ ಏನು ಗಿಟ್ಟುದಿಲ್ಲ ನಮ್ಗೆ. ಗಿಟ್ಟತ್ತಾ? ನಮ್ಮ ಕೈ ಯಾವಾಗ್ಲೂ ಹೀಗೆ ತಿರುಗ್ತಾ ಇರುತ್ತೆ. ಹಂಗೆ ಬಂದ್ರೆ ಮಾತ್ರ. ಅದು ಇನ್ನು ಕೊನೆಗೆ ಹೀಗೆ ಎಣಿಸುವುದು, ಇದು ಬರುತ್ತಾ ಅಂತ ಕೇಳುದು. ಇದು 2 ಚಿಹ್ನೆಗಳು ಗೊತ್ತಿರೋದು. ಆ ಸ್ಥಿತಿಯಲ್ಲಿದ್ರೆ ಅದು ಅವನು ಏನು ದಾಂತ ಆಗ್ತಾನೆ ಹೇಳಿ? ಸಂಪತ್ತಿನ ಬೆನ್ನ ಹಿಂದೆ ಬಿದ್ದವನಾದ್ರೆ ದಾಂತನಾಗುವುದು ಹೇಗೆ? ನೋಡಿ, ಸುಳ್ಳು ಹೇಳ್ತಾ ಇದ್ದಾನೆ. ಏನ್ ದಾಂತ? ದಾಂತ ಅಂದ್ರೆ ದಮನ, ತನ್ನನ್ನು ತಾನು ದಮಿಸಿಕೊಳ್ಳುವವ. ಸುಳ್ಳು ಹೇಳೋನಿಗೆ ತನ್ನನ್ನು ತಾನು ದಮನ ಮಾಡ್ಲಿಕ್ಕಾಗಲ್ಲ. ಅಸೂಯೆ ಇದ್ದವನಿಗೆ ಕಂಟ್ರೋಲೇ ತಪ್ಪಿಬಿಡ್ತಾನೆ. ಕೋಪ ಇದ್ದಾಗೆ. ಅಸೂಯೆ ಅಂದ್ರೆ ಅದು ಹೊಟ್ಟೆಯಲ್ಲಿ ಬಗ 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 ಅಂತ ಉರಿತಾ ಇರುತ್ತೆ. ತಡಿಲಿಕ್ಕೆ ಆಗಲಿ. ಒಳ್ಳೇದಾಗ್ತಾ ಇದ್ರು ಅದು ಕಾಣುದಿಲ್ಲ. ದೇವ್ರ ಪೂಜೆ ಆಗ್ತಾ ಇದ್ರೆ ಅವ್ರು ಯಾರೋ ಬಂಗಾರದ ತಟ್ಟೆಯಲ್ಲಿ ತಂದಿಟ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ತಂದು ಕೊಟ್ಟಾಗ ಬಂಗಾರದ ತಟ್ಟೆನೇ ಕಾಣಿಸ್ತಾ ಇರ್ತದೆ. ತಟ್ಟೆಯಲ್ಲಿ ತಂದು ಬಿಟ್ರ, ನಾವು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ತಪ್ಪಾಯ್ತಲ್ಲ, ಏನ್ ಮಾಡುದು? ದೇವರಿಗೆ ಕೊಟ್ಟ ನೈವೇದ್ಯ ಮುಖ್ಯ ಆಗ್ಲಿಲ್ಲ, ತಂದು ಕೊಟ್ಟ ತಟ್ಟೆಯಲ್ಲಿ ಅವ್ರಿಗೆ ಗ್ರೇಟ್ ಆಗ್ಬಿಟ್ರಲ್ಲ, ದೇವರು ಅವರಿಗೆ ಒಲ್ದು ಬಿಡ್ತಾನೆ. ನಾವು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ನಮ್ಗೆ ದೇವರು ಒಲಿಯಲ್ಲ ಅಂತ ತನ್ನಲ್ಲಿ ಅವನೇ ಕ್ಯಾಲ್ಕುಲೇಷನ್. ಯಾವ್ದಲ್ಲಿ ಹೇಳಿರ್ಬೇಕು ಅಂತಿಲ್ಲ. ಈ ಅಸೂಯೆ ಹುಟ್ಲಿಕ್ಕೆ ಶಾಸ್ತ್ರದಲ್ಲಿ ಹೇಳಿದ ಸಂಗತಿ ಆಗ್ಬೇಕಾಗಿಲ್ಲ. ಅವನೇ ಕಲ್ಪಿಸಿಕೊಂಡ ವಿಷಯಗಳಿಂದ ತನ್ನನ್ನು ಕೀಳು, ಇನ್ನೊಬ್ಬನ ಮೇಲು ಅಂತ ಯೋಚನೆ ಮಾಡಿ ಆ ಮೇಲ್ತನವನ್ನು ತಪ್ಪಿಸಿ ತಾನು ಮೇಲ್ಮೈಯ ಸಾಧಿಸಬೇಕು ಅಂತ ಯೋಚನೆ ಮಾಡುವುದಕ್ಕೆ ಮಾಡುವ ಪ್ರಯತ್ನ. ಇನ್ನು ಸ್ಪೃಹ, ತಟ್ಟೆ ನೋಡಿ ಖುಷಿ ಆಯ್ತು, ನನ್ನ ಹತ್ರ ಇದ್ದಿದ್ರೆ. ಇನ್ನೇನೋ ನೋಡ್ದ, ಅದು ನನ್ನ ಹತ್ರ ಇದ್ದಿದ್ರೆ. ಅವ್ರು ಯಾವ್ದೋ ಬಟ್ಟೆ ಹಾಕೋದು, ಅದು ನನ್ನ ಹತ್ರ ಇದ್ದಿದ್ರೆ. ಇದ್ಯಾವ್ದು ಚಪ್ಪಲಿ ನೋಡ್ದ, ಇದು ನನ್ನ ಹತ್ರ ಇದ್ದಿದ್ರೆ ಅಂತ ಎಲ್ಲ ಕಂಡಾಗ್ಲೂ ನನ್ನ ಹತ್ರ ಇರ್ಬೇಕು. ಒಂದು ಸಮಾಧಾನ, ತೃಪ್ತಿ ಇರಲ್ಲ. ಏನ್ ಕಂಡ್ರು ಆ ಬಟ್ಟೆ ನನ್ನ ಹತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಾನಾದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಂತಾನೆ ನಿರಂತರ ಅದರ ಆಸೆ. ಕೋಪ,
ಇಲ್ಲ ನನ್ನ ಹತ್ರ ಇಲ್ಲ, ಯಾಕೆ ಇಲ್ಲ, ನಾನು ತಕ್ಷಣ ನೆನಪಾಗುತ್ತೆ, ಅಮ್ಮ ಪಾಕೆಟ್ ಮನಿ ಕೊಟ್ಟಿಲ್ಲ, ಇಲ್ಲ ಅಂದ್ರೆ ನನ್ನ ಹತ್ರ ಇರ್ತಿತ್ತು. ಅಮ್ಮನ ಮೇಲೆ ಕೋಪ, ಅಪ್ಪ ಕೊಡ್ಲಿಲ್ಲ, ಅಪ್ಪನ ಮೇಲೆ ಕೋಪ, ಆಫೀಸಲ್ಲಿ ಸರಿಯಾಗಿ ಸಂಬಳ ಕೊಡ್ಲಿಲ್ಲ, ಅವನ ಮೇಲೆ ಕೋಪ, ಎಲ್ಲರ ಮೇಲೂ ಕೋಪ 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 ಕೋಪ. ಕೋಪ ಬಂದ ಮೇಲೆ ತನ್ನನ್ನು ತಾನು ನಿಗ್ರಹ ಮಾಡ್ಕೊಳ್ಳಿಕ್ಕಾಗತ್ತಾ? ಕೋಪನು ದಮನಕ್ಕೆ ಮಹಾ ಶತ್ರು. ಇನ್ನು ಶೋಕ ಎಷ್ಟು ಕೊಟ್ಟರು ಮುಗಿಯುದಿಲ್ಲ, ಬೇಜಾರು ಹ್ಯಾಪ್ ಮೊರೆ ಹಾಕೊಂಡೆ ಕೂತಿರ್ತದೆ. ಸಂಬಳ ಕೊಟ್ಟರು ಅಂತ ಇಟ್ಕೊಳ್ಳಿ, ಚೂರು ಇಂಕ್ರಿಮೆಂಟ್ ಮಾಡಿದ್ರು, ಅದು ಪಾಪ 3 ವರ್ಷದ ಹಿಂದೆ ಕೇಳಿದ್ದ ಕೀ ಕೊಟ್ಟರು. ಕೊಟ್ರೆ ಅವನ ಯೋಚನೆ 3 ವರ್ಷದ ಹಿಂದೆ ಕೇಳಿದ್ ಈ ಕೊಟ್ಟರು, ಮುಗಿಯುದಿಲ್ಲ ಸಮಸ್ಯೆ. ಕೆಲವೊಂದ್ ಸರ್ತಿ ಅಂತ ತೀರಾ ವಿಚಿತ್ರವಾಗಿರುತ್ತೆ ಕೆಲವರ ಬೇಜಾರು. ನೀರಿಲ್ಲ ನೀರಿಲ್ಲ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಏನೋ ಎಲ್ರಿಗೂ ಬರುವ ಹಾಗೆ ಇವರಿಗೆ 2 ದಿವಸಕ್ಕೊಮ್ಮೆ ಬಂತು. ಅದೇನು 2 ದಿವಸ ಕೊಟ್ರೆ ಸಾಕಾಗತ್ತಾ? 5 ದಿವಸಕ್ಕೊಮ್ಮೆ ಬರ್ತಿತ್ತು, ಈಗ 2 ದಿವಸಕ್ಕಾಯ್ತು. ನಮ್ಮ ಊರಲ್ಲಾದ್ರೆ ದಿನಾ ಬಾವಿಲಿ ಸಿಗ್ತಾ ಇತ್ತು. ಹೋಗಪ್ಪ ಬಾವಿಗೆ ಬಿದ್ದು ಸಾಯಿ, ಯಾಕೆ ಮತ್ತೆ ಊರಿನ ತಗೊಂಡು ಊರ್ ಬಿಟ್ಟು ಬಂದದ್ದೇ ಸಂಪಾದನೆ ಜಾಸ್ತಿ ಆಗುತ್ತೆ ಅಂತ ತಾನೆ. ಆಮೇಲೆ ಊರಿದ್ದು ಕೊರಗಿಕೊಂಡು ಇಲ್ಲ ಹಾಗಿಲ್ಲ ಅಲ್ಲ ಆಗಿದೆ ಅಂತ ಹೇಳುದಾದ್ರೆ ಅಲ್ಲಿಗೆ ಹೋಗ್ಬೇಕು. ಒಂದು ಅಲ್ಲಿದ್ದು ಮಾತಾಡ್ಬೇಕು, ಒಂದು ಇಲ್ಲಿದ್ದು ಮಾತಾಡ್ಬೇಕು. ಇಲ್ಲಿ ಬಂದ್ಮೇಲೆ ಇಲ್ಲಿಯ ಸಮಸ್ಯೆಗಳ ಜೊತೆಗೆ ಏಗುದನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಬದುಕಲಿಕ್ಕಾಗುತ್ತೆ. ಶೋಕ ಅಂದ್ರೆ ಏನೇ ಹೇಳಿ ಅವನಿಗೊಂದು ಲೋಪದೋಷ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಾಯ್ತು ಇದಾಯ್ತು, ಏನೇನೋ ಕೊನೆ ಪಂಚ ಕಟ್ಟಿದ ಮೇಲಾಯ್ತು, ಸರಿ ಕಾಣ್ತಾ ಇಲ್ಲ ಯಾಕೋ ಅಂತ. ತೃಷ್ಣ ಇದು ಒಂಥರ ಮುಗಿಯದ್ದು ಆಸೆನೆ. ಇನ್ನೊಬ್ಬನದ್ದನ್ನು ನೋಡಿ ಬರುವಂತದ್ದೊಂದು, ತನ್ನತ್ರನೇ ಇರುವುದನ್ನ ಇನ್ನು ಕನಸು ಕಾಣುದಿದ್ದು. ತೃಷ್ಣ ಅಂದ್ರೆ ಬಾಯಾರಿಕೆ ಅಂತ ಶಬ್ದದ ಅರ್ಥ ಬಾಯಾರಿಕೆ ಅಂದ್ರೆ ನಿರಂತರ ಒಂದಲ್ಲ ಒಂದು ವಿಷಯದಲ್ಲಿ ಕನಸು ಕಾಣ್ತಾನೆ ಇರುದು. ಅದಾಗ್ಬೇಕು, ಇದಾಗ್ಬೇಕು, ಇನ್ನೊಂದಾಗ್ಬೇಕು, ಮತ್ತೊಂದಾಗ್ಬೇಕು, ಹೀಗ್ ಮಾಡ್ಬೇಕು, ಹಾಗೆ ಮಾಡಿ ಮುಗಿಯುವುದೇ ಇಲ್ಲ. ಅದು ಮುಗಿಯದ ಕತೆ. ಲೋಭ ನಮಗೆ ಇದರಲ್ಲಿ ನೇರವಾಗಿ ಹೆಚ್ಚು ವ್ಯತ್ಯಾಸ ಕಾಣುವುದಿಲ್ಲ ಶಬ್ದಗಳಲ್ಲಿ, ಆದ್ರೆ ಅದರ ಭಾವನೆಯಲ್ಲಿ ಪಡೆಯುವ ವಸ್ತುವಿನ ವಿಷಯ ಅಥವಾ ಅವನಲ್ಲಿ ಅದಕ್ಕಾಗಿ ಅವನು ಪಡುವ ಪ್ರಯತ್ನದ ಮೇಲೆ ಕೆಲವು ವ್ಯತ್ಯಾಸಗಳು ಬರ್ತಾ ಇರುತ್ತೆ ಶಬ್ದಗಳಲ್ಲಿ. ಈ ಲೋಭ ಮತ್ತು ಮೋಹ ಅಂತ ಬಂದಾಗ, ಲೋಭ ಅಂದ್ರೆ ಇನ್ನೂ ಬೇಕು. ಈಗ 1 ಸಿಕ್ತು, 2 ಸಿಕ್ಕಿದ್ರೆ, 3 ಸಿಕ್ತು, 4 ಸಿಗ್ಬಾರ್ದಿತ್ತ, 5 ಸಿಕ್ತು, 6 ಕೊಟ್ರೆ ಏನು ಗಂಟೆ ಹೋಗ್ತಿತ್ತು, 7 ಸಿಕ್ತು, 8 ತಗೊಂಡ್ರೆ ಅವನದೇನು ಕಮ್ಮಿ. ಹೀಗೆ ಅದು ಮುಗಿಯುವುದೇ ಇಲ್ಲ. ಲೋಭ ಅಂದ್ರೆ ಇನ್ನು 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 ಮತ್ತು 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 ಬೇಕು ಅಂತ. ಬೇಕಿನದ್ದೇ 16 ಅವತಾರಗಳಿವೆಲ್ಲ. ದೇವರು 10 ಅವತಾರ ತಾಡಿದ್ರೆ ಇದು 100 ಅವತಾರ ಇದೆ ಈ ಬೇಕಿಗೆ. ಮುಗಿಯುವುದೇ ಇಲ್ಲ ಇದರ ಬೇಕಿನ ಅವತಾರ. ಪೈಶೂನ್ಯ ಅಂದ್ರೆ ಚಾಡಿ. ಅವನು ಇವನಿಗೆ ಹೇಳುದು, ಇವನು ಅವನಿಗೆ ಹೇಳುದು, ಎಲ್ರದ್ದು ಗುಸುಗುಸು ಗಾಸಿಪ್. ತನಗೆ ಅಗತ್ಯವೇ ಇರುವುದಿಲ್ಲ, ಆದ್ರೂ ಅದರ ಬಗ್ಗೆ ತುಂಬಾ ಕಾಳಜಿ. ಅದೇ ಅವ್ರೇನು ಹೇಳಿದ್ರು, ಇವ್ರೇನು ಹೇಳಿದ್ರು, ಅದೇನಾಯ್ತು, ಇದೇನಾಯ್ತು, ಮುಗಿಯುವುದೇ ಇಲ್ಲ. ಅದನ್ನ ಇದು ಒಂಚೂರು ಬೇರೆ ಇದೆ. ಇದು ಕುತೂಹಲ. ಈ ಕುತೂಹಲ ಆದ್ಮೇಲೆ ತಡ್ಕೊಳಿಕ್ಕಾಗಲ್ಲ. ಹೊಟ್ಟೆಲಿ ಬಟರ್ಫ್ಲೈ ಓಡಾಡ್ದಂಗೆ ಆಗ್ತಾ ಇರುತ್ತೆ, ಕುಸ್ 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 ಅಂತ ಇರುತ್ತೆ. ಅದನ್ನ ಯಾರಿಗಾದ್ರೂ 2 ಜನ ಕೇಳಬೇಕು, ಈಗ ಸಮಾಧಾನ ನಂಬಲ್ಲ ನೀವು. ಹಾಗೇ ಇದ್ದಾರೆ ಜನ, ಹಾಗೇ ಇರ್ತಾರೆ, ಹೇಳ್ತಾರೆ, ಅಯ್ಯೋ ಈಗ ಸಮಾಧಾನ ಆಯ್ತು. ಯಾರಿಗಾದ್ರೂ ಒಬ್ರಿಗೆ ಹೇಳ್ಬೇಕು ಅಂತ ಕಾಯ್ತಿದ್ದೆ, ನೀವು ಸಿಕ್ಕಿದ್ರಿ, ಹಬ್ಬ ಇನ್ನೇನಾದ್ರೂ ಮಾಡಿ ನಿಮ್ಮ ಹಣೆ ಬರ. ಅವ್ರು ಬೇರೆ ಹೇಳಿರ್ತಾರೆ, ಯಾರಿಗೂ ಹೇಳ್ಬೇಡಿ ಅಂತ. ಹಾಗಾದ್ರೆ 3 ಜನ ಕೇಳೋಣ ಅಂತ ಹೇಳಿ ಅಂತ ಹೇಳಿದ್ರೆ ಹೇಳುದೇ ಇಲ್ಲ ಯಾರಿಗೂ. ಮರ್ತೋಯ್ತು, ಅಯ್ಯೋ ಅದು ಹೇಳ್ಬೇಕಿತ್ತ, ಮರ್ತೇ ಹೋಯ್ತು. ಹೇಳ್ಬೇಡಿ ಅಂತ ಹೇಳ್ಬೇಕು ಕೆಲವೊಂದ್ಸಲ. ನನ್ನ ಕೆಲಸ ಬೇಗ ಆಗ್ಬೇಕು ಅಂದ್ರೆ ವೈಫೈಗಿಂತ ಫಾಸ್ಟ್ ಆಗ್ಬೇಕಾದ್ರೆ ಹೇಳ್ಬೇಡಿ ಅನ್ನೋ ಪಾಸ್ವರ್ಡ್ ಹಾಕ್ಬಿಡುದು. ಅದು ಸ್ವಿಂಗ್ ಅಂತ ಹೋಗ್ಬಿಡುತ್ತೆ ಎಲ್ಲ ಕಡೆ. ವೈರಲ್ ಅಂದ್ರೆ ಪರಮ ವೈರಲ್. ಮತ್ಸರಹ ಇದು ಸ್ಪರ್ಧೆ. ಆಗ ಹೇಳಿದ ಹಾಗೆ ಮತ್ತಃ ಸರತಿ, ನನ್ಗಿಂತ ಮುಂದೋಗ್ತಾನೆ, ನನ್ಗಿಂತ ಅದೇ ನಾನು ಅಷ್ಟು ಮಾಡಿದ್ದೇನೆ, ನನಗೆ ಇಷ್ಟು ಮಾಡಬೇಕಿತ್ತು, ಅವನಿಗೆ ಯಾಕೆ ಅದಷ್ಟು ಆಯ್ತು, ನನಗೆ ಅಷ್ಟು ಆಗ್ಬೇಕು ಅಂತ ಯೋಚನೆ. ವಿಹಿಂಸ ವಿವಿಧ ರೀತಿಯ ಹಿಂಸೆ. ಅದು ಹಿಂಸೆ ಅಂದ್ರೆ ಹೊಡೆಯುವುದು ಬಡಿಯುವುದು ಮಾತ್ರ ಅಲ್ಲ, ಕೆಲವರು ವಿಚಿತ್ರವಾದ ಹಿಂಸೆ ಕೊಡುವ ಸ್ವಭಾವ ಇರುತ್ತೆ. ಅದನ್ನು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಅವ್ರೇನೋ ಒಂದು ತಂದಲ್ಲಿ ಇಟ್ಟಿರ್ತಾರೆ, ಅದನ್ನ ಪಕ್ಕದ ಟೇಬಲ್ ತಗೊಂಡೋಗಿ ಇಟ್ಬಿಡುದು. ಇವ್ರು ಬಂದ ತಕ್ಷಣ 1 ನಿಮಿಷಕ್ಕೆ ಕಂಗಾಲಾಗ್ತಾವೆ. ಇವ್ರು ಖುಷಿ ಪಡ್ತಾ ಇರ್ತಾನೆ ಅವನು ಒದ್ದಾಡೋದು. ಆ ಕಡೆ ಇಲ್ಲಿತ್ತ, ನಾನು ಇಲ್ಲಿಟ್ಟೆ ಅಂತ ಅವನೇ ಅನ್ಕೊಂಡು ಮೂಡವನಾಗೆ ಹೋಗ್ತಾ ಇರ್ತಾನೆ. ಇವರು ಹೆಂಗೆ ಕಾಡಿಸಿದೆ ನೋಡಿ ಅವನನ್ನ, ಹೆಂಗೆ ಅವನನ್ನ ಬೇಸ್ತು ಬೀಳಿಸಿದೆ. ಅವರಿಗೆ ಸುಳ್ಳು ಹೇಳ್ಬಿಟ್ಟು
ಅವರು ಪಾಪ ಟೆನ್ಷನ್ ಆಗಿ ಉದ್ವೇಗ ಆಗ್ಬಿಡುದು. ಓ ಆಗೋಯ್ತು, ಇಲ್ಲ ನಾನು ಸುಮ್ಮನೆ ಹೇಳಿದ್ದು ಅಂತ ಆಮೇಲೆ ಹೇಳಿ ಕೆಲವರು ಸಮಾಧಾನ ಮಾಡ್ತಾರೆ, ಕೆಲವರು ಹೇಳೋದೇ ಇಲ್ಲ. ದಾರಿ ಕೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಇರಲಿ, ಅದು ಈಗ ಹೋಗಿ ಅಲ್ಲೊಂದು ರೈಟಿಗೆ ಹೋಗಿ ಮತ್ತೊಂದು ಲೆಫ್ಟಿಗೆ ಬನ್ನಿ, ಮತ್ತೆ ರೈಟಿಗೆ ಬನ್ನಿ, ಇಲ್ಲಿಗೆ ಬರ್ತಾರೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಹೇಳಲ್ಲ, ಸುಮ್ಮನೆ ದಾರಿ ತಪ್ಪಿಸಿ ಸಂತೋಷ ಹೊಡೆದು ಅವ್ನು ನೋಡ್ತಾ ಇರೋದು. ಅವನು ಆ ಕಡೆ ಹೋಗಿ ಅಲ್ಲಿ ಮತ್ತೆ ಕೇಳಿ ಅವ್ನು ಮತ್ತೆ ತಪ್ಪಿಸ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿಗೆ ಬಂದಾಗ ಇಲ್ಲಿ ಸಿಗಲ್ಲ, ಇನ್ನೊಂದ್ ಕಡೆಗೆ ಹೋಗಿ ನೋಡ್ತಾ ಇರೋದು. ಯಾರನ್ನು ಕೇಳ್ತಾನೆ, ಇನ್ನೊಮ್ಮೆ ನೋಡೋಣ ಅಂತ, ಇನ್ನೊಮ್ಮೆ ಇವನೇ ಕಳಿಸೋದು ಇನ್ನೊಬ್ಬನನ್ನು. ಅವ್ನು ಮತ್ತೆ ಇನ್ನೊಂದು ಪ್ರದಕ್ಷಿಣೆ ಬರ್ಲಿಕ್ಕೆ ಕೇಳ್ತಾನೆ. ಹೀಗೆ ಇನ್ನೊಬ್ಬರನ್ನು ದಾರಿ ತಪ್ಪಿಸಿ ಖುಷಿ ಬಿಡುದು. ಇದು ವಿಹಿಂಸ, ವಿಚಿತ್ರವಾದ ಹಿಂಸೆ, ಇನ್ನೊಬ್ಬರನ್ನು ಹಿಂಸಿಸುವ ಗುಣ. ಪರಿತಾಪ, ಬೇಜಾರು ಮಾಡ್ಕೋತಾನೆ ಇಲ್ಲ, ಮುಗಿಯುವುದೇ ಇಲ್ಲ. ಅದು ನಿನ್ನೆ ಅದ್ಯಾವುದೋ ಒಂದು ಸಿನಿಮಾದಲ್ಲಿ ಒಂದಿತ್ತು, ಅವನು ಗೊತ್ತಿಲ್ಲದೆ ತನ್ನ ಯಜಮಾನನ ಅವನ ಹೆಂಡತಿಯ ಸೀರೆನ ಯಜಮಾನನ ಹೆಂಡತಿ ಹಾಕೊಂಡ್ಬಂದಿರ್ತಾನೆ. ತನ್ನ ಹೆಂಡತಿ ಅನ್ಕೊಂಡು ಗೊತ್ತಿಲ್ಲದೆ ಹೋಗಿ ಅಪ್ಕೊಂಡು ಬಿಡ್ತಾನೆ. ಆಮೇಲೆ ಊರವ್ರ ಹತ್ರ ಎಲ್ಲ ಹೇಳ್ಕೊಂಡು ನಂಗೆ ಗೊತ್ತಿರ್ಲಿಲ್ಲ, ನಾನು ಬೇಕು ಅಂತ ತಪ್ಕೊಳ್ಳಿಲ್ಲ, ಹಾಗೆ ಹೀಗೆ ಅಂತ ನಿರಂತರ ಅದನ್ನು 10 ಜನರು ವಸುತ ಅವನಿಬ್ಬರಿಗೆ ಗೊತ್ತಿತ್ತದು. ಊರವರಿಗೆಲ್ಲ ಗೊತ್ತು ಮಾಡಿ, ಅಥವಾ ಇದು ಒಂಥರ ಪರಿತಾಪ ಅಂದ್ರೆ ಅವನು ಮನಸ್ಸಿನಲ್ಲಿ ಪಾಪವೇ, ಅದು ನಾನು ತಪ್ಪು ಮಾಡಿದ್ದೇನೆ ಅದನ್ನು ಹೇಳ್ಕೊಳ್ಬೇಕು ಅನ್ನೋದೇ. ಆದ್ರೆ ಅದು ದೋಷ ಆಗುದಿಲ್ಲ, ಆ ಭಾವನೆ ಇದ್ರೆ ದೋಷ ಆಗುದಿಲ್ಲ. ಇದು 10 ವರ್ಷದ ಹಿಂದೆ ಏನೋ ಒಂದು ಆಗಿರುತ್ತೆ, ಅವತ್ತು ಬಿದ್ದು ಎಷ್ಟು ಏಟಾಯ್ತು ಗೊತ್ತಾ ಅಂತ ಅಳ್ತಾ ಕೊಡುದು. ಈಗ ಗಾಯ ಗುಣ ಆಗಿ ಸರಿ ಹೋಗಿ ತಲೆ ನೆಟ್ಟಗಾಗಿ ಎಲ್ಲ ಆಗಿರುತ್ತೆ. ಈಗ ಮತ್ತೆ ಆ ಘಟನೆ ನೆನೆಸ್ಕೊಂಡು ವ್ಯಥೆ ಪಡುದು, ಪರಿತಾಪ. ಅರತಿ, ಯಾವುದ್ರಲ್ಲೂ ಖುಷಿ ಪಡಲ್ಲ. ಕೊಟ್ರೆ ಇದ್ರಲ್ಲಿ ಏನಿದೆ, ಯಾವುದೋ ಒಂದು ಗಾಡಿ ತಗೊಂಡ್ರೆ ಅಯ್ಯೋ ಇದು ತಗೊಳ್ಬಾರ್ದಿತ್ರಿ, ಅದು ಚೆನ್ನಾಗಿದೆ, ಅದನ್ನೇ ತಗೊಂಡ ಅಂತ ಹೇಳಿ, ಅಯ್ಯೋ ಇದ್ರಲ್ಲಿ ಮೇಂಟೆನೆನ್ಸ್ ಇಲ್ಲ ರೀ, ಇನ್ನೊಂದು ಯಾವ್ದು ತಗೊಂಡ ಅಂತೇಳಿ, ಒಟ್ಟು ಎಲ್ಲದಕ್ಕೂ ನಿರಂತರ ಒಂದು ದೋಷ ಹೇಳ್ತಾನೆ ಇದ್ದಾನೆ. ರತಿಯೇ ಇಲ್ಲ, ಯಾವುದ್ರಲ್ಲೂ ಖುಷಿ ಇಲ್ಲ. ಅನ್ನ ಹಾಕಿದ್ರು, ಏನು ಬೆಳ್ಳಗಿದೆ, ಸರಿ ಏನೋ ಪಾಲಿಶ್ ಹೇಳ್ತಾರೆ, ಇದೇನು ಬಡಬಣ್ಣ ಇದೆ, ತಿನ್ಲಿಕ್ಕಾಗತ್ತಾ, ಪ್ರಾಣಿಗಳಿಗೆ ತರ ಇದೆ, ಚಿತ್ರಾನ್ನ ಹೇಳಿದ್ ನಾನು, ಅನ್ನ ಹಾಕ್ಲಿಕ್ಕೆ ಹೇಳಿದ್ದು. ಎಲ್ಲೇ ಅಂದ್ರು ಮೊಸರಲ್ಲೂ ಕಲ್ಲು ಹುಡುಕ್ತಾ ಇರ್ತಾರೆ. ಅರತಿ ಒಂದರಲ್ಲೂ ಸುಖ ಪಡಲ್ಲ. ಅಪಸ್ಮಾರ, ನೆನಪೇ ಇರಲ್ಲ, ಎಲ್ಲ ಬೆಳಿಗ್ಗೆ ಕೇಳಿಸ್ಕೊಂಡು ದೊಡ್ಡದಾಗಿ ತಲೆ ಅಲ್ಲಾಡಿಸಿರ್ತಾರೆ, ಅದು ಅಲ್ಲಾಡಿಸಿದಾಗಲೇ ಬಿದ್ದೋಗಿರುತ್ತೆ ಅಂತ ಕೇಳಿದವನಿಗೆ ಗೊತ್ತಿಲ್ಲ, ಮರ್ತೇ ಬಿಟ್ಟಿರ್ತಾನೆ. ಹೀಗೆ ಎಲ್ಲವನ್ನೂ ಮರೆಯುವುದು. ಈಗ ಯಾವುದು ದುಃಖವನ್ನು ಮರಿಬೇಕು ಅಲ್ಲಿ ಮರೆಯಲ್ಲ, ಪರಿತಾಪ ಪಡುದು. ಯಾವುದನ್ನ ನೆನ್ಪಿಟ್ಕೋಬೇಕು ಅದನ್ನು ಮರ್ತು ಬಿಡುದು. ಅಪಸ್ಮಾರ ಅಂದ್ರೆ ಮರೆತು ಹೋಗುದು. ಅತಿವಾದ, ಓವರ್ ಮಾತುಗಾರಿಕೆ, ಓವರ್ ಥಿಂಕಿಂಗ್ ಒಂದು, ಓವರ್ ಮಾತು ಇನ್ನೊಂದು. ಅತಿವಾದ, ಅವ್ನು ಏನು ಹೇಳಿದ್ರೆ ಅದಕ್ಕೊಂದು ಉತ್ತರ ಕೊಡ್ಲೇಬೇಕು. ಅವನಿಗೆ ಸಮಾಧಾನಕ್ಕೆ ಸಿಕ್ಕಿದ ಮಾತಾದ್ರೂ ಅದ್ರ ಮೇಲೆ ಮತ್ತೊಂದು ಪ್ರಶ್ನೆ, ಅದ್ರ ಮೇಲೆ ಮತ್ತೊಂದು ಪ್ರಶ್ನೆ, ಅಥವಾ ನಾನು ಹೇಳಿದ್ದೆ ಸರಿ ಆಗ್ಬೇಕು ಅಂತ ಆ ಹಂತಕ್ಕೆ ನಿಲ್ಲಿಸುವ ತನಕೂ ಮಾತು ನಿಲ್ಲಿಸುದೇ ಇಲ್ಲ. ಆಯ್ತಪ್ಪ ನೀನೇನು ಅಂತೇಳಿ ಈಗ ಸಮಾಧಾನ. ಅತಿವಾದ, ಕೆಲವೊಮ್ಮೆ ಅಗತ್ಯ ಇಲ್ಲದ ವಾದ, ಕೆಲವೊಮ್ಮೆ ಅತಿಯಾದ ವಾದ, ಎರಡೂ ತರ. ಸಂಭಾವನಾತ್ಮನಿ, ತನ್ನನ್ನು ಸಂಭಾವಿತ ಅಂತ ತಾನೇ ಅನ್ಕೊಂಡ್ಬಿಡುದು. ನನ್ನಷ್ಟು ಸಂಭಾವಿತನಾದ ವ್ಯಕ್ತಿ ಜಗತ್ತಲ್ಲಿಲ್ಲ, ನಾನು ಕರೆಕ್ಟ್, ಎಲ್ಲ ನಾನು ಯೋಚನೆ ಮಾಡಿದ ಹಾಗೆ ಮಾಡಬೇಕು, ಎಲ್ಲರೂ ನನ್ನಂತೆ ಇರಬೇಕು ಅಂತ ಆತ್ಮ ಸಂಭಾವಿತತ್ವವನ್ನ ಭಾವಿಸ್ತಾ ಬದುಕುವಂಥದ್ದು. ಏತೈರ್ ವಿಮುಕ್ತ ದೋಷೈ, ಈ ದೋಷ ಅಲ್ಲೇನಿದೆ ಈಗ ಶ್ಲೋಕದಲ್ಲಿ ದೋಷ. ಸರಿ, ಅಲ್ಲಿ ಗುಣ ಹಿಂದೆ ಕೊಟ್ಬಿಟ್ಟಿದ್ರ? ಇಲ್ಲ, ದೋಷ ಇದೆ, ಗುಣ ಇದೆಯಾ? ದೋಷ. ಹಾಗಾದ್ರೆ ಹಿಂದಿನ ಶ್ಲೋಕದಲ್ಲಿ ಏನಾಗಬೇಕು? ದೋಷ. ಸಹದಾಂತಹ ಸದ್ಭಿರುಚ್ಯತೆ, ಇದಿಷ್ಟರಿಂದ ವಿಮುಕ್ತನಾದರೆ ಅವನು ದಾಂತ ಅಂತ ಅನಿಸಿಕೊಳ್ತಾನೆ. ಹಾಗೆ ಆ ದಾಂತ ಅನ್ನುವ ಶಬ್ದದ ಮೂಲಕ ಬದುಕಿನ ಚಿತ್ರಣವನ್ನು ಹೇಗಿರಬೇಕು ಅನ್ನೋದನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಇನ್ನೂ 6 ವಿಧವಾದ ಸಮಸ್ಯೆಗಳನ್ನು ದೋಷಕ್ಕೆ ಹೇಳುತ್ತಾರೆ. ಅದನ್ನು ಮತ್ತೆ ಮದದೋಷಗಳನ್ನು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾನುಸತ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.